ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಚಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಈ ಕ್ಷತಿ ಕರ್ಮ ವ್ಯಪದೇಶಾಧಿಕರಣ ಅಂತ ಹೇಳಿದ್ರು. ಈ ಕ್ಷತಿ ಕರ್ಮ ವ್ಯಪದೇಶಾತ್ ಸಹ, ಇದು ಬ್ರಹ್ಮಸೂತ್ರದ 1ನೇ ಅಧ್ಯಾಯ 3ನೇ ಪಾದದೊಳಗೆ ಬರ್ತಕ್ಕಂಥ 13ನೇ ಸೂತ್ರ ಇದು. ಈ ಕ್ಷತಿ ಕರ್ಮ ವ್ಯಪದೇಶಾತ್ ಸಹ ಅಂತ ಹೇಳಿ, ಅಂದ್ರೆ ಈ ಕ್ಷಣಕ್ಕೆ ಕರ್ಮ ಅಂತ ಹೇಳಿ ಉಪದೇಶ ಮಾಡಿರುವುದರಿಂದ ಇಲ್ಲಿ ಪರಮಾತ್ಮನೇ ಅಲ್ಲಿ ಧ್ಯೇಯವಾಗಿರ್ತಕ್ಕಂಥವನು. ಇಲ್ಲಿ ಓಂಕಾರದ ಮೂಲಕವಾಗಿ ಧ್ಯೇಯವಾಗಿರ್ತಕ್ಕಂಥದ್ದು ಇಲ್ಲಿ ಪರಮಾತ್ಮನೇ ಅಂತ ಹೇಳ್ತಾರೆ. ಅಲ್ಲಿ ಪರ ಮತ್ತು ಅಪರ ಅಂತೇಳಿ, ಪರಬ್ರಹ್ಮ ಅಪರಬ್ರಹ್ಮ ಅಂತೇಳಿ ಎರಡು ಬರ್ತಾವ್ರವು. ಅಲ್ಲಿ ಪೂರ್ವ ಪಕ್ಷ ಮತ್ತು ಸಿದ್ಧಾಂತ ಏನು ಬರ್ತದೆ ಮುಂದಿನ ಭಾಷೆಯಲ್ಲಿ ಆಚಾರ್ಯ ತಿಳಿಸ್ತಾ ಇದ್ದಾರೆ. ಇವಾಗ ಇಲ್ಲಿ ವಿಷಯ ಮತ್ತು ಸಂಶಯ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ಭಾಷ್ಯದಲ್ಲಿ ಆಚಾರ್ಯ ಬರಿತಾ ಇದ್ದಾರೆ. ಏತದ್ವೈ ಸತ್ಯಕಾಮ ಪರಂಚ ಅಪರಂಚ ಬ್ರಹ್ಮ ಯದೋಂಕಾರ ತಸ್ಮಾದ್ ವಿದ್ವಾನ್ ಏತೇನೈವ ಆಯತನೇನ ಏಕತರಮನ್ವೇತಿ. ಏತದ್ವೈ ಸತ್ಯಕಾಮ ಅಂದ್ರೆ ಇದು ಸತ್ಯಕಾಮನೆ. ಇಲ್ಲಿ ಶೈಬ್ಯ ಸತ್ಯಕಾಮನಿಗೆ ಪಿಪ್ಪಲಾದ ಋಷಿಗಳು ಹೇಳಿರ್ತಕ್ಕಂಥ ಇದು ವಿಚಾರ ಅಂತ. ಅವ್ರೇನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಪರಂಚ ಅಪರಂಚ ಬ್ರಹ್ಮ, ಇಲ್ಲಿ ಪರ ಮತ್ತು ಅಪರ ಬ್ರಹ್ಮ ಅಂತ ಹೇಳಿ. ಅಪರಬ್ರಹ್ಮ ಅಂದ್ರೆ ಹಿರಣ್ಯ ಗರ್ಭ ಅಂತ ಇಲ್ಲಿ ಒಂದು ಪರಬ್ರಹ್ಮ ಅದ, ಇನ್ನೊಂದು ಅಪರಬ್ರಹ್ಮ ಅಂತ ಐತಲ್ಲ, ಇದೆಲ್ಲವೂ ಓಂಕಾರವೇ ಅಂತ. ಪರಂಚ ಅಪರಂಚ ಬ್ರಹ್ಮ ಯತ್ ಓಂಕಾರ, ಅದೆಲ್ಲವೂ ಓಂಕಾರವೇ. ಅಪರಂತಾಗ್ಲಿ ಪರಂತಾಗ್ಲಿ ಎಲ್ಲವೂ ಓಂಕಾರವೇ ಅಂತ. ವಿದ್ವಾನ್ ಏತೈನೈವ ಆಯತನೇನ, ಇಲ್ಲಿ ವಿದ್ವಾಂಸನಾಗಿರತಕ್ಕಂಥವನು ಆಯತನ ಅಂತಂದ್ರೆ ಇದೇ ಒಂದು ಆಶ್ರಯದಿಂದಲೇ ಅಂತ, ಅಂದ್ರೆ ಇದರ ಮೂಲಕವಾಗಿ ಅಂತ. ಆ ಓಂಕಾರದ ಧ್ಯಾನದ ಮೂಲಕವಾಗಿಯೇ ವಿದ್ವಾನ್ ಏತೇನೈವ ಆಯತನೇನ ಏಕತರಂ ಅನ್ವೇತಿ, ಅಂದ್ರೆ ಅವೆರಡರಲ್ಲಿ ಪರ ಅಂತಾಗ್ಲಿ ಅಪರಂತಾಗ್ಲಿ ಎರಡರಲ್ಲಿ ಒಂದನ್ನ ಸೇರ್ತಾ ಇದ್ದಾನೆ ಅಂತ ಹೇಳಿ. ಹಿಂಗ ಪ್ರಶ್ನೋಪನಿಷತ್ತಿನಲ್ಲಿ ಈ ಮಂತ್ರ ಅನ್ನುವಂತಹದ್ದು ಬಂದ. ಹೇ ಸತ್ಯಕಾಮನೆ, ಪರ ಮತ್ತು ಅಪರ ಬ್ರಹ್ಮ ಅಂತೇನದಾವು ಅವೆರಡು ಓಂಕಾರವೇ ಅಂತ. ಅವೆರಡು ಓಂಕಾರವೇ ಅದಾವು. ಆದ್ರೆ ವಿದ್ವಾಂಸನಾಗಿರ್ತಕ್ಕಂಥವನು ಏತೈನೈವ ಆಯತನೇನ ಅಂತ. ಇದನ್ನ ಅರ್ಥಕೊಂಡು ಯಾವ ವಿದ್ವಾಂಸನಾಗಿರ್ತಕ್ಕಂಥವನು ಇದರ ಒಂದು ಆಯತನ ಅಂತಂದ್ರೆ ಇದರ ಆಶ್ರಯದ ಮೂಲಕವಾಗಿ ಇವೆರಡರಲ್ಲಿ ಪರ ಅಥವಾ ಅಪರ, ಇವೆರಡರಲ್ಲಿ ಪರಾಂತರ ಹೊಂದಬಹುದು ಅಥವಾ ಅಪರಂತ ಆದ್ರೂ ಕೂಡ ಅದರಲ್ಲಿ ಒಂದನ್ನ ಸೇರ್ತಾ ಇದ್ದಾನೆ ಅಂತೇಳಿ ಪ್ರಕೃತ್ಯ ಶ್ರೂಯತೆ, ಅಂದ್ರೆ ಪ್ರಕೃತದಲ್ಲಿ ಅದು ನಾವು ಶ್ರುತಿಯಲ್ಲಿ ಕೇಳ್ತಾ ಇದ್ದೇವೆ. ಯಹ ಪುನರೇತಂ ತ್ರಿಮಾತ್ರೇಣ ಓಮಿತ್ಯೇತೇನೈವ ಆಯ ಅಕ್ಷರೇಣ ಪರಂ ಪುರುಷಂ ಅವಿಧ್ಯಾಯೀತ. ಅದ ಪ್ರಶ್ನೋಪನಿಷತ್ತಿನಲ್ಲಿ ಮತ್ತು ಮುಂದಿನ ಒಂದು ಮಂತ್ರಗಳಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಅಲ್ಲಿ ಪ್ರಾರಂಭ ಅನ್ನುವಂತಹದ್ದನ್ನ ಮಾಡಿದ್ರೆ ಏನಂತ, ಸತ್ಯಕಾಮನೆ ಪರ ಮತ್ತು ಅಪರಬ್ರಹ್ಮ ಓಂಕಾರವೇ ಆಗಿದೆ, ಅದನ್ನ ತಿಳಿದಿರ್ತಕ್ಕಂಥ ವಿದ್ವಾಂಸನು ಅದರ ಒಂದು ಆಯತನದಿಂದಲೇ ಅವೆರಡರಲ್ಲಿ ಒಂದನ್ನ ಸೇರುತ್ತಾನೆ ಅಂತೇಳಿ ಪ್ರಾರಂಭವನ್ನ ಮಾಡಿ, ಮುಂದಿನ ಮಂತ್ರದಲ್ಲಿ ಏನ್ ಹೇಳ್ತಾರಂತಂದ್ರೆ, ಯಹ ಪುನರೇತಂ ತ್ರಿಮಾತ್ರೇಣ ಓಮಿತ್ಯಾಯತನೇನೈವ ಅಕ್ಷರೇಣ ಪರಂ ಪುರುಷಂ ಅವಿಧ್ಯಾಯೀತ. ಈ ಮೂರು ಮಾತ್ರೆಗಳಿಂದ ಕೂಡಿಕೊಂಡಿರ್ತಕ್ಕಂಥದ್ದು ಯಾವುದು? ಓಂ. ಅ ಉ ಮ, ಇವು ಮೂರು ಅಕ್ಷರಗಳಿಂದ ಓಂಕಾರ ಅನ್ನುವಂತಹದ್ದಾಗೈತ್ರಿ. ಅದು ಬೀಜಾಕ್ಷರಗಳು ಓ ಅ ಉ ಮ ಅಂತೇಳಿ. ಈ ಮೂರು ಮಾತ್ರೆಗಳ ಓಂ ಅನ್ನುವಂತಹದ್ದು ಏನೈತಲ್ಲ,
ಇದೇ ಅಕ್ಷರದಿಂದ ಆ ಪರಮ ಪುರುಷನನ್ನ ಅಭಿಧ್ಯಾನ ಮಾಡಬೇಕು ಅಂತ ಶ್ರುತಿ ಹೇಳ್ತೈತೆ ಅಲ್ಲಿ. ಅದನ್ನೇ ಧ್ಯಾನಿಸಬೇಕು ಅಂತ, ಅದು ಓಂಕಾರವನ್ನು, ಓಂಕಾರದ ಧ್ಯಾನವನ್ನೇ ಅಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಅಲ್ಲಿ. ಅಲ್ಲಿ ಅಕ್ಷರ ಅಂತ ಬಂತು ನೋಡಿ, ಅಕ್ಷರೇಣ ಪರಂ ಪುರುಷಂ, ಆ ಪರಮ ಪುರುಷನನ್ನ ಇಲ್ಲಿ ಅ ಉ ಮ ಅನ್ನುವಂತ ಮಾತ್ರದಿಂದ ಕೂಡಿಕೊಂಡಿರ್ತಕ್ಕಂಥ ಓಂಕಾರದಿಂದಲೇ ಅವನನ್ನ ಅಭಿಧ್ಯಾನ ಮಾಡಬೇಕು ಅಂತ ಹೇಳಿ ಹಿಂಗ ಶ್ರುತಿಯೊಳಗ ಹೇಳ್ತತಿ ಇಲ್ಲಿ. ಕಿಂ ಅಸ್ಮಿನ್ ವಾಕ್ಯೆ ಪರಂ ಬ್ರಹ್ಮ ಅಭಿಧ್ಯಾತವ್ಯಂ ಉಪದಿಶ್ಯತೆ ಆಹೋಸ್ವಿತ್ ಅಪರಂ ಬ್ರಹ್ಮ ಇತಿ. ಇಲ್ಲಿ ನಮಗ್ ಸಂಶಯ ಏನು ಬರ್ತದ ಅಂತಂದ್ರೆ, ಈ ವಾಕ್ಯದೊಳಗ ಇಲ್ಲಿ ಪರಬ್ರಹ್ಮವನ್ನ ಅಭಿಧ್ಯಾನ ಮಾಡಬೇಕು ಅಥವಾ ಅಪರಬ್ರಹ್ಮವನ್ನ ಅಭಿಧ್ಯಾನ ಮಾಡಬೇಕು, ಎರಡೂ ಬರ್ತಾ ಇದ್ದಾವೆ ಇಲ್ಲಿ. ಅದಕ್ಕೆ ಇಲ್ಲಿ ನಮ್ಗೆ ಸಂಶಯ ಬರ್ತದಂತಾರ. ಪರಬ್ರಹ್ಮವನ್ನ ಅಭಿಧ್ಯಾನ ಮಾಡ್ಬೇಕಂತ ಹೇಳಿ ಶ್ರುತಿಯೊಳಗೆ ಹೇಳಿದಾರೋ ಅಥವಾ ಅಪರಬ್ರಹ್ಮವನ್ನ ಅಭಿಧ್ಯಾನ ಮಾಡ್ಬೇಕಂತ ಹೇಳಿತೋ ಅಂತ ಈಗ ನಮಗೆ ಪ್ರಕೃತದಲ್ಲಿ ಒಂದು ಸಂಶಯ ಅನ್ನುವಂತಹದ್ದು. ಯಾಕಂದ್ರೆ ಶ್ರುತಿಯಲ್ಲಿ ಎರಡು ರೀತಿ ಹೇಳ್ಕೊಂಡು ಬರ್ತದೆ, ಪರಂಚ ಅಪರಂಚ ಅಂತ ಎರಡು ಹೇಳೈತಲ್ಲ. ಅದ್ರಾಗ ಇಲ್ಲಿ ಅಭಿಧ್ಯಾನ ಮಾಡ್ತಕ್ಕಂಥದ್ದು ಯಾವುದನ್ನ, ಪರಬ್ರಹ್ಮವೋ ಅಥವಾ ಅಪರಬ್ರಹ್ಮವೋ? ಆಹೋಸ್ವಿತ್ ಅಪರಂ ಇತಿ ಏತೈನೈವ ಆಯತನೇನ ಪರಮಂ ಪರಂ ಚೈಕತರಂ ಅನ್ವೇತಿ ಇತಿ ಪ್ರಕೃತತ್ವ ಸಂಶಯ. ಇಲ್ಲಿ ಶ್ರುತಿ ಏನ್ ಹೇಳ್ತೇವೆ ಅಂದ್ರೆ ಏತೈನೈವ ಆಯತನೇನ ಅಂದ್ರೆ ಇದೇ ಆಯತನದಿಂದಲೇ ಅಂತ. ಇದೇ ಆಯತನ ಅಂತಂದ್ರೆ ಇದರ ಒಂದು ಆಶ್ರಯದಿಂದಲೇ ಪರಂ ಚೈಕತರಂ ಅನ್ವೇತಿ. ಇಲ್ಲಿ ಪರ ಅಪರ ಅಂತೇನದವಲ್ಲ, ಇವೆರಡರಲ್ಲಿ ಒಂದನ್ನ ಸೇರ್ತಾನೆ ಅಂತ ನಮಗ ಪ್ರಕೃತದಲ್ಲಿ ಶ್ರುತಿ ಎನ್ನುವಂತಹದ್ದು ನಮಗೆ ಹೇಳುವುದರಿಂದ ನಮಗೆ ಇಲ್ಲಿ ಸಂಶಯ ಬಂದೈತಿ. ಇಲ್ಲಿ ಇಲ್ಲಿ ಪರ ಅಂತಾದ್ರೂ ಸೇರ್ತಾನೆ ಅಥವಾ ಅಪರ ಅಂತಾದ್ರೂ ಸೇರ್ತಾನೆ. ಇಲ್ಲಿ ಪರಬ್ರಹ್ಮವನ್ನಾದ್ರೂ ಸೇರ್ತಾನೆ ಅಥವಾ ಅಪರಬ್ರಹ್ಮವನ್ನಾದ್ರೂ ಸೇರ್ತಾನೆ ಅಂತೇಳಿ ಸೂಸಿ ಎರಡು ರೀತಿ ಹೇಳ್ಬಿಟ್ಟೈತೆ. ಒಂದೇ ಹೇಳಿಲ್ಲ ಅವರು. ಈ ಓಂಕಾರದ ಧ್ಯಾನದ ಮೂಲಕವಾಗಿ ವಿದ್ವಾಂಸನಾಗಿರ್ತಕ್ಕಂಥವನು ಪರಬ್ರಹ್ಮವನ್ನಾಗಲಿ ಅಥವಾ ಅಪರಬ್ರಹ್ಮವನ್ನಾಗಲಿ ಈ ಓಂಕಾರದ ಧ್ಯಾನದ ಮೂಲಕವಾಗಿಯೇ ಸೇರ್ತಾ ಇದ್ದಾನೆ ಅಂತ ಹೇಳಿ ಹಿಂಗ ನಮಗ ಶ್ರುತಿ ಎನ್ನುವಂತಹದ್ದು ಹೇಳಿದ್ದರಿಂದ ನಮಗೆ ಇಲ್ಲಿ ಸಂಶಯ ಬರ್ತಾ ಇದೆ. ಇಲ್ಲಿ ಏನಿಲ್ಲಿ ಪರಬ್ರಹ್ಮವನ್ನ ಅಭಿಧ್ಯಾನ ಮಾಡ್ಬೇಕಂತ ಹೇಳಿದಾರೋ ಅಥವಾ ಅಪರಬ್ರಹ್ಮವನ್ನ ಅಭಿಧ್ಯಾನ ಮಾಡ್ಬೇಕಂತ ಹೇಳಿದಾರೋ ಅಂತ ಇದು ನಮಗ ಈ ಶ್ರುತಿಯಲ್ಲಿ ಬರ್ತಕ್ಕಂಥ ಸಂಶಯ. ಯಾಕಂದ್ರೆ ಅಲ್ಲಿ ಏತೈನೈವ ಆಯತನೇನ ಪರಂ ಚೈಕತರಂ ಅನ್ವೇತಿ, ಪರಂ ಅಪರಂ ಅಂತ ಬಂದೈತಿ ನೋಡ್ರಿ. ಏತೈನೈವ ಅಂದ್ರೆ ಈ ಓಂಕಾರದ ಧ್ಯಾನದ ಮೂಲಕವಾಗಿಯೇ ಆಯತನೇನ ಅಂದ್ರೆ ಇದರ ಒಂದು ಆಶ್ರಯದ ಮೂಲಕವಾಗಿ ಪರಂ ಅಪರಂ, ಪರಬ್ರಹ್ಮವನ್ನಾಗ್ಲಿ ಅಪರಬ್ರಹ್ಮವನ್ನಾಗ್ಲಿ ಎರಡರಲ್ಲಿ ಒಂದನ್ನು ಸೇರುತ್ತಾನೆ ಅಂತ ಹೇಳಿ ಈ ರೀತಿಯಾಗಿ ಪ್ರಕೃತವಾಗಿ ಅಲ್ಲಿ ಶ್ರುತಿ ಉಪದೇಶ ಮಾಡಿರುವುದರಿಂದ ನಮಗಿಲ್ಲಿ ಸಂಶಯ ಅನ್ನುವಂತಹದ್ದು. ಈಗ ಅದಕ್ಕೆ ಪೂರ್ವ ಪಕ್ಷ ಏನ್ ಹೇಳ್ತಾನ ಅಂತಂದ್ರೆ, ಇಲ್ಲಿ ಅಪರಬ್ರಹ್ಮವೇ ಅಂತ, ಇಲ್ಲಿ ಓಂಕಾರಕ್ಕೆ ಧ್ಯೇಯವಾಗಿರ್ತಕ್ಕಂಥದ್ದು ಯಾವುದು ಅಪರಬ್ರಹ್ಮವೇ ಅಂತೇಳಿ ಇಲ್ಲಿ ಪೂರ್ವ ಪಕ್ಷ ಅಭಿಪ್ರಾಯ. ತತ್ರ ಅಪರಂ ಇದಂ ಬ್ರಹ್ಮ ಇತಿ ಪ್ರಾಪ್ತಂ ಕಸ್ಮಾತ್ ಸ ತೇಜಸಿ ಸೂರ್ಯೇ ಸಂಪನ್ನಃ. ಇಲ್ಲಿ ಪೂರ್ವ ಪಕ್ಷ ಅಭಿಪ್ರಾಯ ಏನಪ್ಪಾ ಅಂತಂದ್ರ, ಇಲ್ಲಿ ಅಪರಂ ಇದಂ ಬ್ರಹ್ಮ ಅಂದ್ರೆ ಇಲ್ಲಿ ಅಪರಬ್ರಹ್ಮವೇ ಅಂತ. ಅಪರಬ್ರಹ್ಮ ಅನ್ನುವಂತಹದ್ದೇ ಇಲ್ಲಿ ಓಂಕಾರದ ಧ್ಯಾನದ ಮೂಲಕವಾಗಿ ನಾವು ಸೇರ್ತಕ್ಕಂಥದ್ದು. ಅಪರಬ್ರಹ್ಮವನ್ನೇ ನಾವಿಲ್ಲಿ ತಗೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಇಲ್ಲಿ ಕಸ್ಮಾತ್, ಯಾಕ ಬ್ರಹ್ಮ ಅಂತ ನಾವು ಯಾಕೆ ಇಲ್ಲಿ ತಿಳ್ಕೊಳ್ಬೇಕು, ಅಪರಬ್ರಹ್ಮವನ್ನೇ ಇಲ್ಲಿ ಹೇಳಿದ್ದಾರೆ ಅಂತ ನಾವು ಯಾಕೆ ತಿಳ್ಕೊಳ್ಬೇಕು ಅಂತಂದ್ರೆ, ಅದಕ್ಕಂತಾರ ಅವರು ಸ ತೇಜಸಿ ಸೂರ್ಯ ಸಂಪನ್ನ. ಇಲ್ಲಿ ತೇಜಸಿ ಸೂರ್ಯೇ ಅಂದ್ರೆ ತೇಜಸ್ಸುಳ್ಳಂತ ಸೂರ್ಯನಲ್ಲಿ ಅಂತ. ಸಹ ಅಂತಂದ್ರೆ ಇದನ್ನು ಉಪಾಸನೆ ಮಾಡಿರ್ತಕ್ಕಂಥವನು. ಯಾವನು ಓಂಕಾರದ ಧ್ಯಾನವನ್ನ ಮಾಡ್ತಾ ಇದ್ದಾನೋ
ಅವನು ಆ ತೇಜೋರೂಪನಾಗಿರ್ತಕ್ಕಂಥ ತೇಜಸ್ಸುಳ್ಳಂತ ಸೂರ್ಯನಲ್ಲಿ ಸಂಪನ್ನ ಅಂತಂದ್ರೆ ಅದ್ರೊಳಗೆ ಸೇರಿಕೊಳ್ತಾ ಇದ್ದಾನೆ ಅಂತ ಹೇಳಿ ಹಿಂಗ ಅಲ್ಲಿ ಅದೇ ಪ್ರಶ್ನೋಪನಿಷತ್ತಿನಲ್ಲಿ ಹೇಳಿದ್ದಾರೆ. ತೇಜೋರೂಪವಾಗಿರ್ತಕ್ಕಂಥ ಸೂರ್ಯನಲ್ಲಿ ಅವನು ಸೇರುತ್ತಾನೆ ಅಂತ ಹೇಳಿ ಅಲ್ಲಿ ಪ್ರಶ್ನೋಪನಿಷತ್ತಲ್ಲಿ ಹೇಳಿರುವುದರಿಂದ ಸ ಸಾಮಭಿರುನ್ನೀಯತೆ ಬ್ರಹ್ಮಲೋಕಂ. ಮತ್ತು ಮುಂದೆ ಇನ್ನೊಂದು ಮಂತ್ರ ಏನ್ ಹೇಳ್ತದಂತಂದ್ರೆ ಅವನು ಸಾಮಗಳಿಂದ ಬ್ರಹ್ಮಲೋಕಕ್ಕೆ ಒಯ್ಯಲ್ಪಡ್ತಾ ಇದ್ದಾನೆ ಅಂತ. ಉನ್ನೀಯತೆ ಅಂದ್ರೆ ಒಯ್ಯಲ್ಪಡ್ತಾ ಇದ್ದಾನೆ ಅಂತ. ಸ ಸಾಮಭಿರುನ್ನೀಯತೆ, ಸಾಮಗಳಿಂದ, ಸಹ ಅಂದ್ರೆ ಇಲ್ಲಿ ಆ ಉಪಾಸನೆ ಮಾಡ್ತಕ್ಕಂಥವನು, ಓಂಕಾರದ ಧ್ಯಾನವನ್ನ ಮಾಡ್ತಕ್ಕಂಥವನು ಸಾಮಗಳಿಂದ ಅವನು ಬ್ರಹ್ಮಲೋಕಕ್ಕೆ ಬ್ರಹ್ಮಲೋಕಂ ಉನ್ನೀಯತೆ ಅಂತ. ಸಾಮಗಳಿಂದ ಬ್ರಹ್ಮಲೋಕಕ್ಕೆ ಒಯ್ಯಲ್ಪಡ್ತಾ ಇದ್ದಾನೆ ಅಂತ ಹೇಳಿ ಹಿಂಗ ಶ್ರುತಿ ಎನ್ನುವಂತಹದ್ದು ನಮಗ ಉಪದೇಶ ಮಾಡ್ಕೊಂಡು ಬಂದದಲ್ಲಿ. ಶ್ರುತಿ ಎನ್ನುವಂತಹದ್ದು ಈ ರೀತಿಯಾಗಿ ಅಲ್ಲಿ ಬ್ರಹ್ಮವನ್ನೇ ಉಪದೇಶನ ಮಾಡಿದಂತವನಿಗೆ ಒಂದು ಫಲವನ್ನು ಹೇಳ್ತಾ ಇದೆ ಅಂತ. ಇಟೀಚ ತದ್ವಿದಃ ದೇಶ ಪರಿಚ್ಛಿನ್ನಸ್ಯ ಫಲಸ್ಯ ಉಚ್ಯಮಾನತ್ವಾತ್. ನೋಡಿ, ಈ ಒಂದು ಉಪಾಸನೆಯನ್ನ ಯಾವನು ಅರ್ಪಿದಾನೋ, ಈ ಓಂಕಾರ ಧ್ಯಾನವನ್ನ ಯಾವನು ಮಾಡ್ತಾ ಇದ್ದಾನೋ, ತದ್ವಿದಃ ಅಂದ್ರೆ ಇದನ್ನ ತಿಳಿದವನು ಅಂತ. ತದ್ವಿದಃ ಅಂತಂದ್ರೆ ಅದನ್ನ ಅರಿತವನು ಅಂತ. ತದ್ವಿದಃ ದೇಶ ಪರಿಚ್ಛಿನ್ನಸ್ಯ ಫಲಸ್ಯ. ಇಲ್ಲಿ ಬ್ರಹ್ಮಲೋಕಕ್ಕೆ ಹೋಗ್ತಾನೆ, ಒಯ್ಯಲ್ಪಡ್ತಾನೆ, ಅಥವಾ ಸೂರ್ಯನಲ್ಲಿ ಹೋಗಿ ಸೇರ್ತಾನೆ ಅಂತೇಳಿ ಒಂದು ದೇಶದ ಪರಿಚ್ಛಿನ್ನವಾಗಿರ್ತಕ್ಕಂಥ ದೇಶವನ್ನು ಹೇಳಿದಾರಲ್ಲ ಅವರು. ಈಗ ನಾವು ಇಲ್ಲಿಂದ ಹುಬ್ಬಳ್ಳಿಗೆ ಹೋಗುತ್ತೇವೆ ಅಂತಂದ್ರೆ ಒಂದು ಹುಬ್ಬಳ್ಳಿ ಸೇರ್ಕೋತೇವಲ್ರಿ ನಾವು ಹೋಗಿ ಅಲ್ಲಿ. ಮತ್ತೆ ಅದು ಒಂದು ಪ್ರದೇಶ ಆಯ್ತಿಲ್ರಿ ಈಗ ಅದು. ಹುಬ್ಬಳ್ಳಿ ಅಂದ್ರೆ ಒಂದು ಸ್ಥಾನ ಅದು. ಮತ್ತೆ ಬೆಂಗಳೂರ ಬೇರೆ, ದಿಲ್ಲಿ ಬೇರೆ, ಬಾಂಬೆ ಬೇರೆ, ಬೇರೆ ಬೇರೆ ಸ್ಥಾನಗಳು ಹೋದಿಲ್ರಿ ಈಗ. ಹಂಗ ಇಲ್ಲಿ ಉಪಾಸಕ ಸೂರ್ಯನಲ್ಲಿ ಹೋಗಿ ಸೇರುತ್ತಾನೆ ಮತ್ತು ಅವನು ಬ್ರಹ್ಮಲೋಕವನ್ನ ಸೇರುತ್ತಾನೆ, ಸಾಮಗಳಿಂದ ಬ್ರಹ್ಮಲೋಕಕ್ಕೆ ಒಯ್ಯಲ್ಪಡ್ತಾನೆ ಅಂತ ಹೇಳಿ ಅಲ್ಲಿ ಪರಿಚ್ಛಿನ್ನವಾಗಿರ್ತಕ್ಕಂಥ ದೇಶವನ್ನೇ ಅಲ್ಲಿ ಶ್ರುತಿಯಲ್ಲಿ ಹೇಳ್ಕೊಂಡು ಬಂದದ. ಹೌದ್ರಿ? ಅವನ ಅಭಿಪ್ರಾಯ ಇಲ್ಲಿ ಯಾರ್ದು, ಇವನು ಪೂರ್ವಪಕ್ಷ ಅಭಿಪ್ರಾಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಪೂರ್ವಪಕ್ಷ ಏನ್ ಹೇಳ್ತಾ ಇದ್ದಾನಂತಂದ್ರ, ಒಂದು ದೇಶ ಪರಿಚ್ಛಿನ್ನವಾಗಿರ್ತಕ್ಕಂಥ ಫಲವನ್ನ ಆ ಓಂಕಾರ ಧ್ಯಾನ ಮಾಡುವವನಿಗೆ ಉಪದೇಶ ಮಾಡೈತಿ ಅಂತ ಶ್ರುತಿ. ಓಂಕಾರವನ್ನ ಯಾವನು ಧ್ಯಾನ ಮಾಡ್ತಾ ಇದ್ದಾನೋ ಅಂದ್ರೆ ಅಲ್ಲಿ ಅಪರಬ್ರಹ್ಮ ಅಂದ್ರೆ ಅದು ಪರಿಚ್ಛಿನ್ನವಾಗಿರ್ತಕ್ಕಂಥದ್ದು ಅಂತ. ಆದ್ರಿಂದ ಇಲ್ಲಿ ದೇಶ ಪರಿಚ್ಛಿನ್ನವನ್ನ ಹೇಳಿರುವುದರಿಂದ ಅಂತ ಫಲವನ್ನ ಹೇಳಿದ್ದಾರೆ. ಉಪಾಸಕನಿಗೆ ಏನಪ್ಪ ಫಲ? ಇಲ್ಲಿ ಯಾವುದು ಓಂಕಾರವನ್ನ ಧ್ಯಾನ ಮಾಡ್ತಾರಂತ ತಿಳ್ಕೊಡ್ರಿ. ಇವಾಗ ಆ ಓಂಕಾರಕ್ಕೆ ಧ್ಯೇಯವಾಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಅಪರಬ್ರಹ್ಮ. ಯಾಕಂದ್ರೆ ಅಲ್ಲಿ ದೇಶ ಪರಿಚ್ಛಿನ್ನವನ್ನ ಹೇಳಿದಾರಲ್ಲಿ. ಅಲ್ಲಿ ಯಾವುದು ಬ್ರಹ್ಮಲೋಕ, ಅದು ಒಂದು ದೇಶ ಪರಿಚ್ಛೇದ ಆತಲ್ರಿ, ಒಂದು ದೇಶ ಆದಂಗ ಆತಲ್ಲ, ಒಂದು ಸ್ಥಾನ ಆದಂಗ ಆಯ್ತಲ್ರಿ ಈಗ. ಮತ್ತು ಸೂರ್ಯನಲ್ಲಿ ಹೋಗಿ ಸೇರುತ್ತಾನೆ ಅಂದ್ರೆ ಸೂರ್ಯ ಅಂದ್ರೆ ಅದು ಪರಿಚ್ಛಿನ್ನ ಆಯ್ತಲ್ರಿ ಇವಾಗ. ಅಂದ್ರೆ ಇಲ್ಲಿ ಬ್ರಹ್ಮಲೋಕ ಮತ್ತು ಸೂರ್ಯ ಅನ್ನುವಂತಹದ್ದು ಹಿಂಗ ಪರಿಚ್ಛಿನ್ನವಾಗಿರ್ತಕ್ಕಂಥ ಒಂದು ಸ್ಥಾನವನ್ನ ಹೇಳಿರುವುದರಿಂದ ಅಂದ್ರೆ ಫಲ. ಈ ಓಂಕಾರ ಧ್ಯಾನವನ್ನ ಮಾಡಿದಂತ ಪುರುಷನಿಗೇನಪ್ಪ ಫಲ? ಅವನು ಸಾಮಗಳಿಂದ ಬ್ರಹ್ಮಲೋಕವನ್ನ ಸೇರುತ್ತಾನೆ ಅಥವಾ ಒಯ್ಯಲ್ಪಡುತ್ತಾನೆ, ಬ್ರಹ್ಮಲೋಕಕ್ಕೆ ಒಯ್ಯಲ್ಪಡ್ತಾನೆ ಮತ್ತು ಅವನು ಸೂರ್ಯನಲ್ಲಿ ಸೇರ್ಕೊಳ್ತಾ ಇದ್ದಾನೆ ಅಂತ ಹೇಳಿ ಒಂದು ದೇಶ ಪರಿಚ್ಛಿನ್ನವಾಗಿರ್ತಕ್ಕಂಥ ಫಲ. ಈ ರೀತಿಯಾಗಿ ನಮಗೆ ಶ್ರುತಿಯಲ್ಲಿನೇ ಹೇಳ್ಕೊಂಡು ಬರ್ತೈತಲ್ಲ, ಉಚ್ಚಮನತ್ವಾತ್ ನಹಿ ಪರಬ್ರಹ್ಮವಿತ್ ದೇಶ ಪರಿಚ್ಛಿನ್ನಂ ಫಲಂ ಅಸ್ಮೃತವಿತಿ ಇತಿ ಯುಕ್ತಂ. ಆದ್ರೆ ಪರಬ್ರಹ್ಮವನ್ನ ಅರಿತವನು ದೇಶ ಪರಿಚ್ಛಿನ್ನವಾಗಿರ್ತಕ್ಕಂಥ ಫಲವನ್ನು ಹೊಂದುವುದಿಲ್ಲ. ಯಾಕಂದ್ರೆ ಪರಬ್ರಹ್ಮ ಅಂದ್ರೆ ಪರಿಪೂರ್ಣ, ಅದು ಎಲ್ಲಾ ಕಡೆಯಲ್ಲಿ ವ್ಯಾಪಕವಾಗಿರ್ತಕ್ಕಂಥದ್ದು. ಆ ಪರಬ್ರಹ್ಮ ಒಂದು ಸ್ಥಾನದೊಳಗ ಅಂತ ನಾವು ಒಪ್ಪಕ್ಕಾಕತ್ತೇನ್ರ? ಇಲ್ಲ. ಯಾಕಂದ್ರೆ ಪರಬ್ರಹ್ಮವನ್ನ ಅರಿತವನು ಬ್ರಹ್ಮವಿದ್ ಬ್ರಹ್ಮಯೋ ಭವತಿ. ಬ್ರಹ್ಮವನ್ನ ಅರಿತವ ಬ್ರಹ್ಮವೇ ಆಗ್ತಾನೆ ಅಂತೇಳಿ ಬ್ರಹ್ಮ ಪರಿಪೂರ್ಣವಾಗಿರುವಂತಹದ್ದು. ಅದು ದೇಶ ಕಾಲ ವಸ್ತು ಪರಿಚ್ಛೇದ ರಹಿತವಾಗಿರುವಂತಹದ್ದು. ಪರಿಪೂರ್ಣ ಅಂತ ಎದಕ್ಕೆ ಕರೀತಾರ?
ಯಾವುದು ದೇಶ ಕಾಲ ವಸ್ತು ಪರಿಚ್ಛೇದಗಳಿಂದ ರಹಿತವಾಗಿರ್ತದೋ, ಯಾವುದು ಒಂದು ದೇಶದಲ್ಲಿದ್ದು ಇನ್ನೊಂದು ದೇಶದಲ್ಲಿ ಇರುವುದಿಲ್ಲ, ಅದಕ್ಕೆ ದೇಶ ಪರಿಚ್ಛೇದ ಅಂತ ಕರೀತಾರೆ. ಈಗ ಹುಬ್ಬಳ್ಳಿ ನಗರ ಅದು ಒಂದು 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 ಇದು ಒಂದು ಸ್ಥಾನದೊಳಗೆ ಐತ್ರಿ ಅದು ಹುಬ್ಬಳ್ಳಿ ನಗರ. ಬೆಂಗಳೂರೊಳಗೆ ಹುಬ್ಬಳ್ಳಿ ಐತೇನ್ರಿ ಅವಾಗ? ಇಲ್ಲ. ಯಾಕಂದ್ರೆ ಪರಿಪೂರ್ಣ ಅಲ್ಲಲ್ರಿ. ಈಗ ಆಕಾಶ ಹುಬ್ಬಳ್ಳಿಗಿದ್ದಂತ ಆಕಾಶ ಬೆಂಗಳೂರೊಳಗೂ ಅದ, ಬೆಂಗಳೂರಿಗಿದ್ದಂತ ಆಕಾಶ ಬಾಂಬೆದೊಳಗೂ ಅದ, ಮತ್ತದು ದಿಲ್ಲಿ ಒಳಗನು ಎಲ್ಲಿ ಎಲ್ಲಿ ಹೋದಕ್ಕೆ ಅದೇ ಆಕಾಶ ಐತಿ. ನೀವು ಯಾವ ಅಮೇರಿಕಾಕ್ ಹೋಗ್ರಿ ಎಲ್ಲಿ ಹೋದ್ರೂ ಕೂಡ ಆಕಾಶ ಒಂದೇ ಐತಿ, ಹೋದಿಲ್ರಿ? ಅದು ಆಕಾಶ ಹಂಗ ಪೂರ್ಣ ಆಗೈತಿ. ಹಂಗ ಬ್ರಹ್ಮ ಅನ್ನುವಂತಹದ್ದು ಆಕಾಶಗಳಿಗೂ ಕಾರಣ ಅಂತ ಹೇಳ್ತಾರೆ. ತಸ್ಮಾದ್ವಾ ಏತಸ್ಮಾದ್ ಆತ್ಮನಕ ಸಂಭೂತಃ. ಆ ಬ್ರಹ್ಮನಿಂದಲೇ ಆಕಾಶಗಳು ಸೃಷ್ಟಿಯಾಗಿದಾವ ಅಂದ ಬಳಕ ಆಕಾಶಕ್ಕಿಂತಲೂ ವ್ಯಾಪಕವಾಗಿರ್ತಕ್ಕಂಥದ್ದು ಯಾವುದು? ಬ್ರಹ್ಮ. ಅಂತ ಪರಬ್ರಹ್ಮವನ್ನ ಅರಿತವನಿಗೆ ಒಂದು ದೇಶ ಪರಿಚ್ಛಿನ್ನ, ದೇಶದ ಒಂದು ಅಳತಿ, ಪರಿಚ್ಛಿನ್ನ ಅಂದ್ರೆ ಒಂದು ಅಳತಿ ಅಂತ, ಒಂದು ಅಳತಿಗೆ ಸಿಕ್ಕಿದ್ದು ಒಂದು ಕಾಲದಲ್ಲಿ ಇರ್ತಕ್ಕಂಥದ್ದು, ಒಂದು ಕಾಲದಲ್ಲಿ ಇದ್ದದ್ದು ಇನ್ನೊಂದು ಕಾಲದಲ್ಲಿ ಇರಂಗಿಲ್ಲ, ಅದಕ್ಕೆ ಕಾಲ ಪರಿಚ್ಛೇದ ಅಂತಾರ. ಒಂದು ವಸ್ತುವಿನಲ್ಲಿದ್ದದ್ದು ಇನ್ನೊಂದು ವಸ್ತುವಿನಲ್ಲಿ ಇರಂಗಿಲ್ಲ, ಅದಕ್ಕೆ ವಸ್ತು ಪರಿಚ್ಛೇದ ಅಂತ ಕರೀತಾರ. ಈಗ ಘಟದೊಳಗೆ ಪಟ ಇಲ್ಲ, ಪಟದೊಳಗೆ ಘಟ ಇಲ್ಲ, ಘಟನ ಬೇರೆ ಪಟನ ಬೇರೆ ಇಲ್ರಿ, ಅದು ವಸ್ತು ಪರಿಚ್ಛೇದ ಅಂತ. ಈ ವಸ್ತು ಅಂತ ನಾವು ಹೇಳ್ತೇವಲ್ಲ, ಅನೇಕ ವಸ್ತುಗಳನ್ನ ವಿಭಾಗ ಮಾಡಿ ಹೇಳ್ತೇವಲ್ರಿ. ಒಂದು ವಸ್ತುವಿನಲ್ಲಿ ಒಂದು ವಸ್ತು ಇರಂಗಿಲ್ಲ ಅಂತ, ಅದು ಯಾವುದು? ವಸ್ತು ಪರಿಚ್ಛೇದ ಅಂತ. ಅಂದ್ರೆ ದೇಶ ಕಾಲ ವಸ್ತು ಪರಿಚ್ಛೇದ ರಹಿತವಾದದ್ದನ್ನೇ ಅದು ಬ್ರಹ್ಮ ಅಂತ ಹೇಳಿಸ್ಕೊಳ್ತದೆ. ಆದ್ದರಿಂದ ಇಲ್ಲಿ ಬ್ರಹ್ಮವನ್ನ ಅರಿತವನು ದೇಶ ಪರಿಚ್ಛಿನ್ನವಾಗಿರ್ತಕ್ಕಂಥ ಫಲವನ್ನ ಹೊಂದುತ್ತಾನೆ ಅನ್ನುವಂತಹದ್ದು ಇದನ್ನು ಒಪ್ಪುವುದು ನಹಿ ಯುಕ್ತಂ, ಇದು ಒಪ್ಪಕ್ಕಾಗಂಗಿಲ್ಲ ಅಂತ ಹೇಳ್ತಾರ ಅವರು. ಇದು ಎಲ್ಲರಿಗೂ ಸಮ್ಮತ ಆಕತ್ತೇನ್ರಿ? ಇದು ಸಮ್ಮತ ಆಗೋದಿಲ್ಲ, ಒಪ್ಪಕ್ಕಾಗಂಗಿಲ್ಲ ಇದನ್ನ. ನಾನು ಅಪರಬ್ರಹ್ಮ ಪರಿಗ್ರಹೇ ಪರಂ ಪುರುಷಂ ಇತಿ ವಿಶೇಷಣಂ ನ ಉಪಪದ್ಯತೆ. ಇಲ್ಲಿ ಒಂದು ನಾವು ಆಕ್ಷೇಪ ಮಾಡಬಹುದು. ಹೌದಪ್ಪ, ಇಲ್ಲಿ ಅಪರಬ್ರಹ್ಮ ಅಂತ ಒಂದು ವೇಳೆ ನಾವು ಇಟ್ಕೊಂಡಿದ್ದಾದ್ರೆ ಪರಂ ಪುರುಷಂ ಇತಿ ವಿಶೇಷಣಂ ಅಂದ್ರೆ ಪರಂ ಪುರುಷಂ ಅಂದ್ರೆ ಶ್ರೇಷ್ಠವಾದ ಪುರುಷನನ್ನ ಅಲ್ಲಿ ಅವನು ಹೊಂದುತ್ತಾನೆ ಅಂತ ಹಿಂಗ ಶ್ರುತಿಯೊಳಗ ಅದ. ಮತ್ತ ಅಲ್ಲಿ ಒಂದು ವಿಶೇಷಣ ಕೊಟ್ಟಾರಲ್ಲ ಅವರು, ಇತಿ ವಿಶೇಷಣಂ ನ ಉಪಪದ್ಯತೆ ಅಂದ್ರೆ ಈ ವಿಶೇಷಣ ಅನ್ನುವಂತಹದ್ದು ಇದು ಹೊಂದುವುದಿಲ್ವಲ್ಲ ಅಂತ. ಯಾಕಂದ್ರೆ ಅಪರಬ್ರಹ್ಮ ಅದು ಪರಪುರುಷ ಅಲ್ಲ, ಪರಂ ಪುರುಷಂ ಅಂದ್ರೆ ಶ್ರೇಷ್ಠವಾದ ಪುರುಷ ಅಂತ ನಾವು ಹೇಳಕ್ ಆಗುದಿಲ್ಲ. ಯಾಕಂದ್ರೆ ಅಪರಬ್ರಹ್ಮಕ್ಕಿಂತಲೂ ಪರಬ್ರಹ್ಮ ಶ್ರೇಷ್ಠ. ಆದ್ದರಿಂದ ಇಲ್ಲಿ ಪರಮ ಪುರುಷ ಅಂತಂದ್ರೆ ಯಾರಿಲ್ಲಿ? ಬ್ರಹ್ಮ, ಪರಬ್ರಹ್ಮ ಅಂತ. ಆ ಪರಬ್ರಹ್ಮ ಅನ್ನುವಂತ ವಿಶೇಷಣ ಅನ್ನುವಂತಹದ್ದು ಈ ಅಪರಬ್ರಹ್ಮಕ್ಕೆ ಹೊಂದಂಗಿಲ್ವಲ್ಲ ಇದು ಅಂತ ಇಲ್ಲಿ ನಾವು ಪೂರ್ವ ಪಕ್ಷಿಯನ್ನ ಕುರಿತು ನಮ್ ಪ್ರಶ್ನೆ ಇಲ್ಲಿ. ನಾವು ಅವರಿಗೆ ಪೂರ್ವ ಪಕ್ಷಿ ಕೇಳ್ದಂಗ ನಾನು ಅಪರಬ್ರಹ್ಮ ಪರಿಗ್ರಹೇ, ಅಪರಬ್ರಹ್ಮ ಅಂದ್ರೆ ಯಾವುದು? ಹಿರಣ್ಯಗರ್ಭ ಅಂತ. ಅವನನ್ನ ನಾವು ಗ್ರಹಣ ಮಾಡಿದ್ದಾದರೆ ಇಲ್ಲಿ ಪರಂ ಪುರುಷಂ ಇತಿ ವಿಶೇಷಣಂ ನ ಉಪಪದ್ಯತೆ, ಪರಂ ಪುರುಷಂ ಅನ್ನುವಂತ ಒಂದು ವಿಶೇಷಣವನ್ನ ಶ್ರುತಿಯಲ್ಲಿ ಹೇಳಿದ್ದರಿಂದ ಇದು ಮತ್ತ ಅವನಿಗೆ ಹೊಂದಂಗಿಲ್ವಲ್ಲ, ಅಪರಬ್ರಹ್ಮಕ್ಕೆ ಇದು ಹೊಂದಂಗಿಲ್ವಲ್ಲ ಅಂತ ಹೇಳಿ ಈ ರೀತಿಯಾಗಿ ಆಕ್ಷೇಪ ಮಾಡಿದ್ರೆ ಅದಕ್ಕೆ ಅವ ಹೇಳ್ತಾನ, ಪೂರ್ವಪಕ್ಷಿ ಹೇಳ್ತಾ ಇದ್ದಾನ, ಪಿಂಡಾಪೇಕ್ಷೆಯ ಪ್ರಾಣಸ್ಯ ಪರತ್ವಪತ್ತೇ. ಇಲ್ಲಿ ಪಿಂಡ ಅಂದ್ರೆ ಶರೀರ ಅಂತ, ಆ ಶರೀರದ ಒಂದು ಅಪೇಕ್ಷೆಯಿಂದ ಅಂದ್ರೆ ಇಲ್ಲಿ ಸಮಷ್ಟಿ ಸ್ಥೂಲ ಶರೀರದ ಉಪಾಧಿ ಉಳ್ಳಂತ ವಿರಾಟ್ ಪುರುಷ ಅಂತ. ಸಮಷ್ಟಿ ಅಂದ್ರೆ ಏನು? ಒಂದೇ ಅಂತಲ್ರಿ, ಎಲ್ಲ ಎಷ್ಟು ಶರೀರಗಳದಾವಲ್ರಿ, ಎಲ್ಲಾ ಪ್ರಾಣಿಗಳು ಬಂತು, ಪಕ್ಷಿಗಳು ಬಂತು, ಮಾನವರು ಬಂತು, ಎಷ್ಟು ಸ್ಥೂಲ ಶರೀರಗಳದಾವಲ್ರಿ. ಆ ಎಲ್ಲ ಸಮಷ್ಟಿ ಅಂದ್ರೆ ಏನು? ಈಗ ವ್ಯಷ್ಟಿ ಅಂದ್ರೆ ಈಗ ಮಾವಿನ ತೋಟ ಅದಂತ ತಿಳ್ಕೊಡ್ರಿ. ಇವಾಗ ಮಾವಿನ ತೋಟ, ಒಂದು ಮಾವಿನ ಗಿಡಕ್ಕ ವ್ಯಷ್ಟಿ ಅಂತಾರ. ಇಟ್ಟು ಒಂದು 100 ಎಕರೆ ಒಳಗ ಏನ್ ಹಾಕಿವಲ್ಲ ನಾವೀಗ ಮಾವಿನ ಗಿಡಗಳು, ಅವೆಲ್ಲಾ ಸೇರಿಸಿ ಸಮಷ್ಟಿ ಅಂತ ಕರೀತಾರೆ ಇವಾಗ. ಹಂಗ ಈ ಭೂಲೋಕ ಆಗಲಿ 14 ಲೋಕ ಅಂತ ಏನ್ ಕರಿತೇವಲ್ರಿ ಈಗ, 14 ಲೋಕದಲ್ಲಿರ್ತಕ್ಕಂಥ ಎಷ್ಟು ಜೀವರಾಶಿಗಳದಾರಲ್ರಿ ಇವಾಗ. ಮತ್ಸ್ಯ ಲೋಕದಲ್ಲಿ ಮಾನವರು, ಪಾತಾಳ ಲೋಕದಲ್ಲಿ ದೈತ್ಯರು, ದೇವಲೋಕದಲ್ಲಿ ದೇವತೆಗಳು,
ಸ್ವರ್ಗಾದಿ ಲೋಕಗಳಲ್ಲಿ ದೇವತೆಗಳು, ಹೌದು ಹೌದು. ಅಂದ್ರೆ ಪ್ರಾಣಿಗಳು ಬಂದು ಪಕ್ಷಿಗಳು ಅಂತ ಎಲ್ಲ ಸಮಷ್ಟಿ ಸಂಪೂರ್ಣ ಎಲ್ಲಾ ಸ್ಥೂಲ ಶರೀರ ಉಪಾಧಿ ಉಳ್ಳಂತವನಿಗೆ ವಿರಾಟ್ ಪುರುಷ ಅಂತ ಕರೀತಾರೆ ಅಲ್ಲಿ. ಹೌದು ಹೌದು. ಅದನ್ನೇ ಇಲ್ಲಿ ಪಿಂಡ ಅಂತ ಕರ್ಕೊಂಡು ಬಂದ್ರು. ಅದಕ್ಕೆ ಹ್ಮ್ ಪಿಂಡಾಪೇಕ್ಷೆಯ ಪ್ರಾಣಶ್ಯ ಪರತ್ತು ಉಪಪತ್ತೇಹೇ. ಇಲ್ಲಿ ಪಿಂಡದ ಒಂದು ಅಪೇಕ್ಷೆಯಿಂದ, ಪಿಂಡ ಅಂದ್ರೆ ಶರೀರ ಅಂತ ಹೇಳಿದ್ರಲ್ರಿ, ಹೌದು ಹೌದು. ಶರೀರದ ಒಂದು ಅಪೇಕ್ಷೆಯಿಂದ ಇಲ್ಲಿ ಪ್ರಾಣನೇ ಪರ ಅಂತ ಆಗಬಹುದಲ್ಲ ಅಂತ ಅವನು ನಮಗಿಲ್ಲಿ ಉತ್ತರ ಕೊಡ್ತಾ ಇದ್ದಾನ್ರಿ. ಅವನು ಯಾರು ಇಲ್ಲಿ ಪೂರ್ವ ಪಕ್ಷಿಯಾಗಿರ್ತಕ್ಕಂಥವನು, ಅಂದ್ರೆ ಸಮಷ್ಟಿ ಪ್ರಾಣ ಉಪಾಧಿಕನಾಗಿರ್ತಕ್ಕಂಥ ಸೂತ್ರಾತ್ಮ ಅಥವಾ ಹಿರಣ್ಯ ಗರ್ಭ ಅಂತ. ಇಲ್ಲಿ ಹಿರಣ್ಯ ಗರ್ಭ ಅಂದ್ರೂ ಒಂದೇ, ಈ ಸಮಷ್ಟಿ ಪ್ರಾಣಗಳ ಉಪಾಧಿಕನಾಗಿರ್ತಕ್ಕಂಥ ಸೂತ್ರಾತ್ಮ ಅಂತ ನಾವೇನು ಕರಿತೇವಲ್ರಿ, ಸೂತ್ರಾತ್ಮ ಅಥವಾ ಹಿರಣ್ಯ ಗರ್ಭ, ಇವನ್ ಲೋಕಕ್ಕೆ ಬ್ರಹ್ಮಲೋಕ ಅಂತ ಕರೀತಾರ. ಇವನನ್ನೇ ಅಪರಬ್ರಹ್ಮ ಅಂತ ಕರ್ಕೊಂಡು ಬಂದಾರೆ ಇವಾಗ. ಆದ್ರಿಂದ ಇಲ್ಲಿ ಪರ ಅಂತ ಆಗ್ಬೋದಲ್ಲ ಅಂತ ಪರತ್ವ ಉಪಪತ್ತೇಹಿ ಅಂತ ಹೇಳ್ತಾನೆ. ಪ್ರಾಣಸ್ಯ ಪರತ್ವ ಉಪಪತ್ತೇಹಿ. ಆ ಯಾವ ಹಿರಣ್ಯ ಗರ್ಭನಿಗೆ ಇಲ್ಲಿ ಪರತ್ವ ಅಂದ್ರೆ ಶ್ರೇಷ್ಠ ಅಂತ, ಪರಂ ಪುರುಷಂ ಅಂತ ಬಂತಲ್ಲ, ಅಲ್ಲಿ ಶ್ರೇಷ್ಠವಾದ ಪುರುಷ ಅಂತ ಹೇಳಿ ಬಂದೈತಲ್ಲ, ಮತ್ತ ಅವನಿಗೆ ಇಲ್ಲಿ ಒಂದು ಹಂತೈತಲ್ಲ ಅಂತ. ಅದಕ್ಕಿಲ್ಲಿ ಅಪರಬ್ರಹ್ಮವೇ ಇಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಅಂತ ಪೂರ್ವ ಪಕ್ಷಿ ಅಭಿಪ್ರಾಯ ಇದು. ಇನ್ನ ಸಿದ್ಧಾಂತವನ್ನ ಹೇಳ್ತಾ ಇದ್ದಾರೆ. ಸಿದ್ಧಾಂತಿ ಅಭಿಪ್ರಾಯ ಏನು ಅಂತಂದ್ರೆ, ಏವಂ ಪ್ರಾಪ್ತೆ ಅಭಿಧೀಯತೆ, ಈ ರೀತಿಯಾಗಿ ಪೂರ್ವ ಪಕ್ಷಿ ಅನ್ನುವಂತಹದ್ದು ಬರುತ್ತಿರ್ಲಿಕ್ಕಾಗಿ ಪೂರ್ವ ಪಕ್ಷಿ ತನ್ನ ಅಭಿಪ್ರಾಯವನ್ನ ನಮಗ ಇಲ್ಲಿ ಉಪದೇಶ ಮಾಡ್ಕೊಂಡು ಬಂದ. ಅದಕ್ಕೆ ಸಿದ್ಧಾಂತವನ್ನು ಹೇಳ್ತಾರೆ. ಪರಮೇವ ಬ್ರಹ್ಮ ಇಹ ಅವಿಧ್ಯಾತವ್ಯಂ ಉಪದಿಶ್ಯತೆ. ಪರಮೇವ ಬ್ರಹ್ಮ ಅಂತ, ಪರಮೇವ ಬ್ರಹ್ಮ ಅಂದ್ರೆ ಪರಬ್ರಹ್ಮ ಅಂತ. ಇಲ್ಲಿ ಅಭಿಧ್ಯಾನವನ್ನ ಮಾಡಬೇಕು ಅಂತ ಹೇಳಿ ಪರಬ್ರಹ್ಮವನ್ನೇ ಕುರಿತು ಹೇಳಿದ್ದಾರೆ ಅಂತ. ಅಕಸ್ಮಾತ್ ಯಾಕೆ ಪರಬ್ರಹ್ಮವನ್ನೇ ನೀವು ಅಭಿಧ್ಯಾನ ಮಾಡಬೇಕು ಅಂತ ಹೇಳಿದಾರ ಅಂತ ಹೇಳ್ತಾ ಇದ್ದೀರಲ್ಲ, ಯಾವ ಕಾರಣದಿಂದ ಹೇಳ್ತಾ ಇದ್ದೀರಿ ನೀವು ಅಂತ ಇಲ್ಲಿ ಪ್ರಶ್ನೆಯನ್ನು ಮಾಡಿದ್ರ, ಈಕ್ಷತಿ ಕರ್ಮ ವ್ಯಪದೇಶಾತ್. ಈಕ್ಷತಿ ಅಂತಂದ್ರೆ ಕಾಣುವಂತ ಕ್ರಿಯೆಗೆ, ಕಾಣುವಂತ ಕ್ರಿಯೆಗೆ ವಿಷಯವಾಗಿದ್ಯಾವುದು ಬ್ರಹ್ಮ. ನಾವು ಬ್ರಹ್ಮವನ್ನೇ ಕಾಣಬೇಕಾಗ್ಯದ. ಅಲ್ಲಿ ಕಾಣುವಂತ ವಿಷಯಗೆ ಕ್ರಿಯೆಗೆ ನಾವು ನೋಡುವುದೊಂದು ಕ್ರಿಯೆ ಹೋದಿಲ್ರಿ, ನೋಡ್ತೀವಲ್ರಿ, ಅದಕ್ಕೆ ವಿಷಯ ಯಾವ್ದಪ್ಪ ಅಂದ್ರೆ ಬ್ರಹ್ಮ. ನಾವು ಬ್ರಹ್ಮವನ್ನೇ ನೋಡ್ಬೇಕಾಗೈತಿ ಅಂತ. ಅದಕ್ಕೆ ಇಲ್ಲಿ ಈಕ್ಷತಿ ಕರ್ಮ ವ್ಯಪದೇಶಾತ್. ಈಕ್ಷತಿ ದರ್ಶನಂ. ಈಕ್ಷತಿ ಅಂದ್ರೆ ಏನು? ದರ್ಶನ ಅಂತ. ದರ್ಶನ ಅಂತಂದ್ರೆ ನೋಡುವುದು ಅಂದ್ರೆ, ನೋಡೋದಕ್ಕೆ ದರ್ಶನ ಅಂತ ಕರಿತಾ ಇದ್ದಾರೆ. ಈಕ್ಷತಿ ದರ್ಶನ, ದರ್ಶನ ವ್ಯಾಪ್ತಂ ಈಕ್ಷತಿ ಕರ್ಮ. ಇಲ್ಲಿ ದರ್ಶನ ಅನ್ನುವಂತಹದ್ದೇನದಲ್ಲ, ಈಕ್ಷತಿ ಕರ್ಮ ಅಂದ್ರೆ ಈಕ್ಷಣ ಅನ್ನುವಂತಹದ್ದು ಆ ದರ್ಶನದಿಂದ ವ್ಯಾಪ್ಯವಾದದ್ದು ಅಂತ. ಇಲ್ಲಿ ವ್ಯಾಪ್ಯ ಅಂತಂದ್ರೆ ಕಾಣುವಂತ ಕ್ರಿಯೆಗೆ ವಿಷಯವಾದದ್ದು ಅಂತ ಅರ್ಥ. ಇಲ್ಲಿ ಈಕ್ಷತಿ ಕರ್ಮ ಅಂತಂದ್ರೆ ಏನು? ಕಾಣುವಂತ ಕ್ರಿಯೆಗೆ ಒಂದು ವಿಷಯವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಇಲ್ಲಿ ಪರಬ್ರಹ್ಮವೇ, ಪರಮಾತ್ಮನನ್ನೇ ಕುರಿತು ಇಲ್ಲಿ ಶ್ರುತಿ ಎನ್ನುವಂತಹದ್ದು ನಮಗ ಹೇಳ್ಕೊಂಡು ಬಂದದ. ಅದಕ್ಕೆ ಶ್ರುತಿ ಎನ್ನುವಂತಹದ್ದು ಏನ್ ಹೇಳ್ತದ ಅಂತಂದ್ರೆ, ಅಸ್ಯ ಅವಿಧ್ಯಾತವ್ಯಸ್ಯ ಪುರುಷಸ್ಯ ವಾಕ್ಯಶೇಷೆ ವ್ಯಪದೋಷೋ ಭವತಿ. ಇಲ್ಲಿ ಅಭಿಧ್ಯಾನ ಮಾಡಬೇಕಾಗಿರತಕ್ಕಂತ ಪುರುಷನ ವಿಚಾರವನ್ನ ಅಲ್ಲಿ ವಾಕ್ಯಶೇಷದಲ್ಲಿ ಉಪದೇಶ ಮಾಡ್ಕೊಂಡು ಬಂದಾರ ಅಂತ. ಅಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ಶ್ರುತಿಯೊಳಗ, ಸ ಏತಸ್ಮಾತ್ ಜೀವಘನಾತ್ ಪರಾತ್ ಪರಂ ಪುರುಷಯಂ ಪುರುಷಮೀಕ್ಷತೆ ಇತಿ. ಅಂದ್ರೆ ಅದೇ ಪ್ರಶ್ನೋಪನಿಷತ್ತಿನಲ್ಲಿ ಏತಸ್ಮಾತ್ ಜೀವಘನಾತ್, ಈ ಜೀವಘನ ಅಂತ ಏನದಾನಲ್ರಿ, ಈ ಜೀವಘನ ಅಂತಂದ್ರೆ ಇಲ್ಲಿ
ಅಪರಬ್ರಹ್ಮ ಅಂತ. ಹ್ಮ್ ಹ್ಮ್ ಅವನಿಗೆ ಜೀವಘನ ಅಂತ ಹೇಳ್ತಾರೆ. ಜೀವಘನ ಅಂದ್ರೆ ಹ್ಮ್ ಅವನಿಗಿಂತಲೂ ಶ್ರೇಷ್ಠನಾಗಿರ್ತಕ್ಕಂಥ ಹ್ಮ್ ಪುರುಷ. ಹ್ಮ್ ಏತಸ್ಮಾತ್ ಜೀವಘನಾತ್ ಪರಾತ್ಪರಂ ಪುರುಷಯಂ ಪುರುಷಮೀಕ್ಷತೆ. ಹ್ಮ್ ಇಲ್ಲಿ ಪರಾತ್ಪರವಾಗಿ ಜೀವನಿಗಿಂತಲೂ ಬೇರೆಯಾಗಿರ್ತಕ್ಕಂಥ, ಹ್ಮ್ ಪರನಿಗಿಂತಲೂ ಪರನಾಗಿರ್ತಕ್ಕಂಥ ಅಲ್ಲಿ ಪುರುಷ ಏನಾಗಿರ್ತಕ್ಕಂಥ ಪುರುಷನನ್ನ ಕಾಣ್ತಾ ಇದ್ದಾನೆ ಅಂತೇಳಿ ಹ್ಮ್ ಆ ಒಂದು ವಾಕ್ಯಶೇಷದಲ್ಲಿ ಹ್ಮ್ ಹೇಳ್ಕೊಂಡು ಬಂದಿದ್ದಾರೆ. ಹೌದು. ಅಂದ್ರೆ ನಮಗೆ ಪ್ರಕರಣದೊಳಗೆ ಯಾವುದಾದ್ರೂ ಸಂಶಯ ಅನ್ನುವಂಥದ್ದಿತ್ತಂತಂದ್ರೆ ಹ್ಮ್ ಅಲ್ಲಿ ನಾವು ಆ ವಾಕ್ಯಶೇಷದಿಂದನೇ ನಾವು ನಿರ್ಣಯ ಮಾಡಿಕೊಳ್ಬೇಕು ಅಂತ. ಹ್ಮ್ ಅದಕ್ಕೆ ಇಲ್ಲಿ ಈ ಶ್ರುತಿಯೊಳಗೆ ಏನು ಹೇಳಿದ್ರು, ಹ್ಮ್ ಆತ ಆ ಜೀವಘನವಾಗಿರ್ತಕ್ಕಂಥ ಪರನಿಗಿಂತಲೂ ಹ್ಮ್ ಪರನಾಗಿರ್ತಕ್ಕಂಥ ಯಾವ ಪುರುಷನಾಗಿರ್ತಕ್ಕಂಥ ಪುರುಷನನ್ನ ಹ್ಮ್ ಕಾಣುತ್ತಾನೆ ಅಂತ ಹೇಳಿ ಹ್ಮ್ ಹಿಂಗ ಶ್ರುತಿ ಎನ್ನುವಂತಹದ್ದು ವಾಕ್ಯಶದಲ್ಲಿ ಹೇಳ್ಕೊಂಡ್ ಬಂದದ ಅಂತ. ಹ್ಮ್ ಹ್ಮ್ ಅದಕ್ಕೆ ಏತಸ್ಮಾತ್ ಜೀವಘನಾತ್ ಪರಾತ್ಪರಂ ಪುರುಷಯಂ ಪುರುಷಮೀಕ್ಷತೆ ಇತಿ. ತತ್ರ ಅವಿಧ್ಯಾಯತೆ ಅತಥಾಭೂತಮಪಿ ವಸ್ತು ಕರ್ಮ ಭವತಿ. ಹ್ಮ್ ಇಲ್ಲಿ ಅವಿಧ್ಯಾನ ಮಾಡತಕ್ಕಂಥದ್ದು, ಹ್ಮ್ ಇಲ್ಲಿ ಅವಿಧ್ಯಾನ ಅನ್ನುವಂಥದ್ದು ಹ್ಮ್ ಅದು ಯಾವ ವಸ್ತು ಅನ್ನುವಂಥದ್ದು ಹ್ಮ್ ನಿಜವಾಗಿರುವುದಿಲ್ಲವೋ ಹ್ಮ್ ಅದು ಕೂಡ ಇಲ್ಲಿ ಅವಿಧ್ಯಾನಕ್ಕ ವಿಷಯನೂ ಆ ವಿಷಯಕ್ಕೆ ಕರ್ಮ ಆಗಬಹುದು ಅಂತ ಹ್ಮ್ ಹೇಳ್ತಾ ಇದ್ದಾರೆ. ಹ್ಮ್ ಇಲ್ಲಿ ಅವಿಧ್ಯಾನವನ್ನ ಮಾಡುವಂತ ವಸ್ತು ಅದು ನಿಜವಾಗಿರ್ಬೇಕು ಅಂತ ಹಾಗೇನೂ ಇಲ್ಲ. ಹ್ಮ್ ಈಗ ಶಾಲಿಗ್ರಾಮ ಇರ್ತದಲ್ರಿ, ಹೌದು. ಅದನ್ನ ವಿಷ್ಣು ಅಂತ ಹೇಳಿ ಧ್ಯಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಹ್ಮ್ ಯಾಕಂದ್ರೆ ಅಲ್ಲಿ ಅದು ವಿಷ್ಣು, ಶಾಲಿಗ್ರಾಮ ಅನ್ನೋದು ವಿಷ್ಣು ಏನು ಅಲ್ಲ. ಆದ್ರೂ ನಾವು ಅಲ್ಲಿ ಏನ್ ಮಾಡ್ತೀವಿ, ಹ್ಮ್ ಇದು ವಿಷ್ಣು ಅಂತ ತಿಳ್ಕೊಂಡು ಧ್ಯಾನವನ್ನ ಮಾಡ್ತೀವಲ್ರ. ಹೌದು ಹೌದು. ಒಂದು ವಸ್ತುವನ್ನ ಅಲ್ಲಿ ಮತ್ತೊಂದು ವಸ್ತು ಅಂತ ಹ್ಮ್ ಅಲ್ಲಿ ಧ್ಯಾನ ಮಾಡಬೇಕು ಅಂತೇಳಿ ಅಲ್ಲಿ ವಿಧಾನ ಅನ್ನುವಂತಹದ್ದನ್ನ ಹ್ಮ್ ಮಾಡ್ತಾ ಇದ್ದಾರೆ. ಹ್ಮ್ ಹಾಗೆ ಇನ್ನೊಂದು ವಸ್ತು, ಈಗ ಮತ್ತೊಂದು ಉದಾಹರಣೆ ಕೊಡ್ತಾರ ಅವರು. ಹ್ಮ್ ಈ ಒಂದು ಮೋಟು ಮರ ಅನ್ನುವಂತಹದ್ದು, ಅದು ಹ್ಮ್ ಆ ಮೋಟು ಮರ ಅನ್ನುವಂತಹದ್ದನ್ನ ಭ್ರಾಂತಿಯಿಂದ ನಾವೇನ್ ತಿಳ್ಕೊಳ್ತೀವಿ, ಹ್ಮ್ ಕಳ್ಳ ಅಂತ ತಿಳ್ಕೊಳ್ತೀವಿ. ಹೌದು ಹೌದು. ಅದು ನಿಜವಾಗಿ ಮೋಟು ಮರ ಕಳ್ಳ. ಪುರುಷ ಏನು ಅಂತಂದ್ರೆ ಹ್ಮ್ ಪುರುಷ ಅಲ್ಲ. ಹೌದು ಹೌದು. ಆದ್ರೆ ನಾವು ಭ್ರಾಂತಿಯಿಂದ ಏನ್ ಚಿಂತನೆ ಮಾಡ್ತೀವಿ, ಓಹೋ ಅದು ಒಬ್ಬ ಪುರುಷ ಅಂತ ಹೇಳಿ ಅಲ್ಲಿ ಚಿಂತನೆ ಮಾಡ್ತೇವಿ. ಹ್ಮ್ ಅಂದ್ರೆ ಧ್ಯಾನ ಮಾಡಬೇಕಾದಂತ ಒಂದು ವಸ್ತು ಹ್ಮ್ ಅದಕ್ಕೆ ಅನುಗುಣವಾಗಿ ಇರಬೇಕು ಅಂತ ಏನೋ ನಿಯಮ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದು ಹೌದು. ನಾವು ಯಾವುದನ್ನ ಧ್ಯಾನ ಮಾಡ್ತಾ ಇದ್ದೇವೋ ಆ ವಸ್ತು ಹ್ಮ್ ಅಲ್ಲಿ ಅದೇ ನಿಜವಾಗಿದ್ರೇನೆ ನಿಜವಾಗಿರುವಂತ ವಸ್ತುವನ್ನೇ ಧ್ಯಾನ ಮಾಡಬೇಕು ಅಂತ ಹಾಗೇನೂ ನಿಯಮ ಇಲ್ಲ ಅಂತ. ಹ್ಮ್ ಅದು ನಿಜವಾಗಿ ಇಲ್ಲದೆ ಇರತಕ್ಕಂತ ವಸ್ತುವು ಕೂಡ ಏನಾಗ್ತೈತೆ, ಅದು ಧ್ಯಾನಕ್ಕೆ ಅಭಿಧ್ಯಾನಕ್ಕೆ ವಿಷಯ ಆಗಬಹುದು ಅಂತ. ಅದನ್ನ ಇಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರ. ಈಕ್ಷತೆಸ್ತು ತಥಾಭೂತ ವಸ್ತು ಲೋಕೆ ಕರ್ಮ ದ್ರಷ್ಟವ್ಯಂ ಇತ್ಯತಃ ಪರಮಾತ್ಮ ಏವ. ಇನ್ನು ಹಿಂದೈತಲ್ಲ, ತತ್ರ ಅವಿಧ್ಯಾಯತೆ ಅತಥಾಭೂತಮಪಿ ವಸ್ತು ಕರ್ಮ ಭವತಿ. ಅತಥಾಭೂತ ಅಂತಂದ್ರ ಯಥಾರ್ಥವಲ್ಲದ ಅಂತ, ನಿಜವಲ್ಲದ ವಸ್ತುನೂ ಕೂಡ ಅಲ್ಲಿ ಅವಿಧ್ಯಾನವನ್ನ ಮಾಡ್ಲಿಕ್ಕೆ ಅದು ಆ ವಸ್ತು ಕರ್ಮ ಆಗ್ತದ ಅಂತ ಹೇಳ್ತಾರ. ಇಲ್ಲಿ ತತ್ರ ಅವಿಧ್ಯಾಯತೇಹಿ ಅಂದ್ರೆ ಅವಿಧ್ಯಾನ ಮಾಡ್ತಕ್ಕಂತ ಒಂದು ವಸ್ತು, ನಾವೊಂದು ಧ್ಯಾನ ಮಾಡ್ತೀವಲ್ರಿ ಇವಾಗ, ಆ ಧ್ಯಾನ ಮಾಡ್ತಕ್ಕಂತ ವಸ್ತು ಅದು ಅದೇ ಆಗಿರ್ಬೇಕು ಅಂತೇಳಿ ನಿಯಮ ಇಲ್ಲ. ಅಲ್ಲಿ ಹೆಂಗ ವಿಷ್ಣು ಸಾಲಿಗ್ರಾಮವನ್ನು ಇದನ್ನ ವಿಷ್ಣು ಅಂತ ಹೇಳ್ತೀವಿ, ಅಲ್ಲಿ ಸಾಲಿಗ್ರಾಮ ವಿಷ್ಣು ಅಂದ್ರೆ ಅದು ಅಲ್ಲ. ನಾವೇನಂತೆ ಇದು ವಿಷ್ಣು ಅಂತ ತಿಳ್ಕೋಪ ಇದನ್ನ. ಆ ಶಾಲಿಗ್ರಾಮದಲ್ಲಿ ವಿಷ್ಣುವಿನ ಭಾವನೆಯನ್ನು ಮಾಡ್ತೇವಲ್ರಿ ನಾವಲ್ಲಿ ಧ್ಯಾನ ಮಾಡೋ ಸಮಯದೊಳಗ. ಶಾಲಿಗ್ರಾಮವನ್ನ ಇದು ವಿಷ್ಣು ಶಾಲಿಗ್ರಾಮಪ್ಪ, ಇಲ್ಲಿ ವಿಷ್ಣು ಅಂತ ತಿಳ್ಕೊಂಡು ನೀ ಧ್ಯಾನ ಮಾಡು ಅಂತ ಹೇಳಿ ಅಲ್ಲಿ ಹೆಂಗ್ ಹೇಳ್ತಾ ಇದ್ದಾರಲ್ಲ, ಹಂಗ ಅದು ನಿಜವಾಗಿರ್ಬೇಕು ಅಂತ ನೇಮ್ ಇಲ್ಲ. ಏನಲ್ಲಿ ಸಾಕ್ಷಾತ್ ವಿಷ್ಣು ಅದನ್ನ ಅದಿಲ್ಲ. ಆದ್ರೆ ಆ ಶಾಲಿಗ್ರಾಮ ವಿಷ್ಣು ಅಂತ ನೀನು ಚಿಂತನ ಮಾಡು, ಧ್ಯಾನ ಮಾಡು ಅಂತ ಹೇಳಿ ಹೆಂಗ್ ಹೇಳ್ತಾ ಇದ್ದಾರಲ್ಲ, ಹಂಗ ಇಲ್ಲಿ ತತ್ರ ಅವಿಧ್ಯಾಯತೆ ಅತಥಾಭೂತಮಪಿ ಅಂತ.
ಅದು ನಿಜವಲ್ಲದ ವಸ್ತು ಆಗಿದ್ರೂ ಕೂಡ ಅಲ್ಲಿ ಅಭಿಧ್ಯಾನ ಮಾಡಲಿಕ್ಕೆ ಅದು ವಿಷಯ ಆಗ್ತದ ಅಂತ. ವಸ್ತು ಕರ್ಮ ಭವತಿ. ಮನೋರಥ ಕಲ್ಪಿತಸ್ಯಾಪಿ ಅವಿದ್ಯಾಯತಿ ಕರ್ಮತ್ವಾತ್. ಇಲ್ಲಿ ಮನೋರಥ ಅಂದ್ರೆ ನಾವು ಮನಸ್ಸಿನಿಂದ ಕಲ್ಪಿಸಲ್ಪಟ್ಟಿರ್ತಕ್ಕಂಥ ಅದು ಕೂಡ ಅವಿದ್ಯೆಯಕ್ಕೆ ವಿಷಯವಾಗಿರಬಹುದು ಅಂತ. ನಾವು ಮನಸ್ಸಿನಿಂದ ಕಲ್ಪಿಸಿಕೊಂಡು ನಾವು ಒಂದು ವಿಷಯವನ್ನ ಧ್ಯಾನ ಮಾಡ್ತೇವಲ್ರಿ ಇವಾಗ. ಅದನ್ನೇ ಸಾಲಿಗ್ರಾಮ ಅಂತ ಇಟ್ಕೊಳ್ರಿ ಇವಾಗ. ಆ ಸಾಲಿಗ್ರಾಮವನ್ನ ನಾವು ವಿಷ್ಣು ಅಂತ ಹೇಳಿ ನಾವು ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ತೇವಿಲ್ಲ ಅದನ್ನ. ಮನೋರಥದಿಂದ ಅಂತಂದ್ರೆ ಮನಸ್ಸಿನಿಂದ ಅಲ್ಲಿ ನಾವು ಕಲ್ಪಿಸಿಕೊಂಡು ಅಭಿಧ್ಯಾನ ಮಾಡ್ತಾ ಇದ್ದೇವಲ್ರಿ. ಅದು ಕೂಡ ಇಲ್ಲಿ ವಿಷಯ ಆಗಬಹುದು ಅಂತ ಇಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ. ತಥಾ ಮನೋರಥ ಕಲ್ಪಿತಸ್ಯಾಪಿ ಅವಿದ್ಯಾಯತಿ ಕರ್ಮತ್ವಾತ್ ಈಕ್ಷತೆಸ್ತು ತಥಾ ಭೂತಮೇವ ವಸ್ತು ಲೋಕೆ ಕರ್ಮ ದ್ರಷ್ಟವ್ಯಮಿತ್ಯತಃ ಪರಮಾತ್ಮ ಏವ ಅಯಂ ಸಮ್ಯಕ್ ದರ್ಶನ ವಿಷಯಭೂತಃ ಈಕ್ಷತಿ ಕರ್ಮತ್ವೇನ ವ್ಯಪದಿಷ್ಟ ಇತಿ ಗಮ್ಯತೆ. ಈಕ್ಷತಸ್ತು ತಥಾಭೂತ ವಸ್ತು ಲೋಕೆ ಕರ್ಮ ದ್ರಷ್ಟವ್ಯಂ. ಇಲ್ಲಿ ಆಚಾರ್ಯ ಏನು ಹೇಳಿದ್ರು ಅಂತಂದ್ರೆ, ಇಲ್ಲಿ ಈ ಕ್ಷಣಕ್ಕೆ ಸತ್ಯವಾಗಿರ್ತಕ್ಕಂಥ ಇಲ್ಲಿ ವಸ್ತುವೇ ಕರ್ಮ ಆಗಿದ್ದು ಕಂಡು ಬರ್ತದ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ. ಇಲ್ಲಿ ನಾವು ಹಗ್ಗದೊಳಗ ಹಾವು ಅನ್ನುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ. ಹಗ್ಗದೊಳಗೆ ಹಾವು ಅನ್ನುವಂತಹದ್ದು ಐತಲ್ರಿ, ಅದು ಈ ಕ್ಷಣ ಅಂದ್ರೆ ಅಲ್ಲಿ ದರ್ಶನಕ್ಕೆ ವಿಷಯವಾಗಿರ್ತಕ್ಕಂಥದ್ದು ಇಲ್ಲಿ ಹಗ್ಗದಲ್ಲಿ ತೋರ್ತಕ್ಕಂಥ ಹಾವು. ಅದು ನಮ್ಗೆ ವಿಷಯವಾಗಿ ತೋರಿದ್ರು ಕೂಡ ಅದು ನಿಜವಾದ ಈ ಕ್ಷಣ ಅಂತ ಅನಿಸ್ಕೊಳ್ತದೇನು? ಯಾಕೆ ನಿಜವಾದ ವಸ್ತು ಇಲ್ಲೇ ಇಲ್ಲ ಅಲ್ಲಿ. ಹಾವು ಅನ್ನುವಂಥದ್ದು ಇಲ್ಲವೇ ಇಲ್ಲ. ಹಗ್ಗದೊಳಗ ನಮಗಲ್ಲಿ ಹಾವು ಕಂಡದ, ಆದ್ರೆ ನಿಜವಾಗಿ ಹಾವು ಐತೇನಲ್ಲಿ? ನಿಜವಾದ ವಸ್ತು ಐತೇನಪ್ಪಾ ಅಂತಂದ್ರೆ ಅಲ್ಲಿ ಇಲ್ಲ ಅಂತ. ಅಂದ್ರೆ ಅಲ್ಲಿ ನಿಜವಾದ ಈ ಕ್ಷಣಕ್ಕೆ ಅನುಗುಣವಾಗಿಯೇ ಅದರ ವಿಷಯವಾಗಿರ್ತಕ್ಕಂಥ ವಸ್ತು ಇರಬೇಕು ಅಂತ ಅಲ್ಲಿ ಹೇಳೈತಿ ಅಂತ. ಆ ವಸ್ತು ಇಲ್ಲಿ ಹಗ್ಗವನ್ನ ಹಗ್ಗ ಅಂತ ನಾವು ಅಲ್ಲಿ ಈಕ್ಷಣ ಮಾಡಿದ್ರೆ ಸರಿಯಾದ ಅಂತ. ಅದು ಅಂದ್ಬಿಟ್ಟು ನಾವು ಸರ್ಪ ಅಂತಂದ್ರೆ ಅದು ನಿಜವಾಗಿ ಆ ವಸ್ತು ಇಲ್ಲೇ ಇಲ್ಲ ಅಂತಲ್ಲಿ. ಅದಕ್ಕ ಇಲ್ಲಿ ಅವರು ಆಚಾರ್ಯರು ಒಂದು ಏನ್ ಹೇಳ್ಕೊಂಬಂದ್ರು ಅಂತಂದ್ರೆ, ಈಕ್ಷತೆಸ್ತು ತಥಾಭೂತಮೇವ ವಸ್ತು ಲೋಕೆ. ತಥಾಭೂತ ಅಂದ್ರೆ ಯಥಾರ್ಥವಾದದ್ದು ಅಂತ. ಹಗ್ಗವನ್ನು ನೋಡಿ ಹಗ್ಗ ಅಂತ ತಿಳ್ಕೊಂಡ್ರೆ ಅದು ಯಥಾರ್ಥ. ಅದು ಮತ್ತೆ ಹಗ್ಗವನ್ನು ನೋಡಿ ಹಾವು ಅಂತ ತಿಳ್ಕೊಂಡ್ರೆ ಅದು ಅಯಥಾರ್ಥ ಅಂತ, ಅದು ಭ್ರಾಂತಿ ಅಂತದು. ಹಗ್ಗದಲ್ಲಿ ಹಾವು ತೋರಿತ ಅದು ಭ್ರಾಂತಿ, ಅದು ಯಥಾರ್ಥವಲ್ಲ. ಹಂಗ ಇಲ್ಲಿ ತಥಾಭೂತಮೇವ ವಸ್ತು ಅಂತ, ಇಲ್ಲಿ ಯಥಾರ್ಥವಾಗಿರ್ತಕ್ಕಂಥ ವಸ್ತು ಅನ್ನುವಂತಹದ್ದು ಲೋಕದಲ್ಲಿ ಲೋಕೆ ಕರ್ಮ ದ್ರಷ್ಟುಂ ಇತ್ಯತಃ. ಅಂದ್ರೆ ನಮಗೆ ಲೋಕದಲ್ಲಿ ಏನು ಕಂಡು ಬರ್ತಾ ಇದೆ ಅಂತಂದ್ರೆ, ಇಲ್ಲಿ ಸತ್ಯವಾಗಿರ್ತಕ್ಕಂಥ ವಸ್ತು ಅನ್ನುವಂತಹದ್ದು ಕರ್ಮವಾಗಿರ್ತಕ್ಕಂಥದ್ದು ನಮಗೆ ಕಂಡು ಬಂದದ್ದು. ಆದ್ದರಿಂದ ಇಲ್ಲಿ ಸಮ್ಯಕ್ ದರ್ಶನ ವಿಷಯಭೂತಃ ಈಕ್ಷತಿ ಕರ್ಮತ್ವೇನ ವ್ಯಪದಿಷ್ಟ ಇತಿ ಗಮ್ಯತೆ. ಇಲ್ಲಿ ಸಮ್ಯಕ್ ದರ್ಶನ ಅಂದ್ರೆ ಯಥಾರ್ಥವಾದ ಜ್ಞಾನ ಅಂತ. ಇಲ್ಲಿ ನಾವು ಪರಬ್ರಹ್ಮದ ಜ್ಞಾನವನ್ನ ಮಾಡ್ಕೊಳ್ತೇವಲ್ರದು, ಅದು ಯಥಾರ್ಥವಾದ ಜ್ಞಾನ ಅಂತ. ಈಗ ನಾವು ಹಗ್ಗವನ್ನ ನೋಡಿ ಹಾವು ಅಂತ ತಿಳ್ಕೊಂಡ್ರೆ ಅಯಥಾರ್ಥ ಜ್ಞಾನ. ಹಗ್ಗವನ್ನ ಹಗ್ಗ ಅಂತ ತಿಳ್ಕೊಂಡೇವಂದ್ರೆ ಅದು ಸಮ್ಯಕ್ ಜ್ಞಾನ ಅಂತ. ಇದ್ದ ವಸ್ತು ಇದ್ದಂಗೆ ತಿಳ್ಕೊಳ್ಳೋದಕ್ಕೆ ಸಮ್ಯಕ್ ಜ್ಞಾನ ಅಂತ ಕರೀತಾರೆ. ಹಂಗ ಇರುವಂತಹದ್ದು ಬ್ರಹ್ಮ. ಇರುವಂತ ವಸ್ತು ಯಾವುದು? ಬ್ರಹ್ಮ. ಇದು ಜಗತ್ತಿಲ್ಲದ್ದಿದು, ಆದ್ರೆ ಇದ್ದಂಗೆ ತೋರಾಕತ್ತದ ಇದು. ಅಲ್ಲಿ ಇರುವಂತ ವಸ್ತು ಹಗ್ಗ, ತಿಳ್ಕೊಂಡಿದ್ದೇನು ಹಾವು, ಸರ್ಪ ಅಂತ ಹೇಳ್ತೇವೆ ಇಲ್ರಿ ಅದನ್ನ. ಅಲ್ಲಿ ನಿಜವಾಗಿ ಸರ್ಪ ಐತನಲ್ಲಿ? ಸರ್ಪ ಇಲ್ಲ. ಆದ್ದರಿಂದ ಅಲ್ಲಿ ನಿಜವಾದ ವಸ್ತು ಯಾವುದು? ನಾವು ಹಗ್ಗವನ್ನು ಹಗ್ಗ ಅಂತ ತಿಳ್ಕೊಂಡ್ರೆ ಅದು ಸಮ್ಯಕ್ ಜ್ಞಾನ ಅಂತ. ಹಂಗ ಬ್ರಹ್ಮ ಈ ತೋರ್ತಕ್ಕಂಥ ನಾಮರೂಪ ಜಗತ್ತೆಲ್ಲವೂ ಇದೆಲ್ಲ ಪರಬ್ರಹ್ಮ ಅಂತ ನಾವು ತಿಳ್ಕೊಂಡೀವಿ ಅಂತಂದ್ರೆ ಇದು ಯಥಾರ್ಥವಾದ ಜ್ಞಾನ, ಸಮ್ಯಕ್ ಜ್ಞಾನಕ್ಕ. ಅದಕ್ಕೆ ಸಮ್ಯಕ್ ಜ್ಞಾನ ದರ್ಶನ ವಿಷಯಭೂತ ಅಂದ್ರೆ ಸಮ್ಯಕ್ ಜ್ಞಾನಕ್ಕೆ ವಿಷಯಭೂತವಾಗಿರ್ತಕ್ಕಂಥ ವಸ್ತು ಅನ್ನುವಂತಹದ್ದೇನದಲ್ಲ
ಹೌದು. ಈಕ್ಷತಿ ಕರ್ಮತ್ವೇನ ವ್ಯಪದಿಷ್ಟ ಇತಿ ಗಮ್ಯತೆ. ಹ್ಮ್ ಅದನ್ನೇ ಇಲ್ಲಿ ಈಕ್ಷತಿ ಹ್ಮ್ ಅಂದ್ರೆ ಈ ಕ್ಷಣಕ್ಕೆ ಕರ್ಮ ಹ್ಮ್ ಕರ್ಮ ಯಾರು ಅಂತಂದ್ರೆ ಅಲ್ಲಿ ಪರಮಾತ್ಮನೇ ಅಂತ. ಹ್ಮ್ ಆ ಸಮ್ಯಕ್ ಜ್ಞಾನಕ್ಕೆ ವಿಷಯಭೂತನಾಗಿರ್ತಕ್ಕಂಥವನು ಪರಮಾತ್ಮನೇ ಅಂತ ಅಲ್ಲಿ. ಹೌದು ಹೌದು ಹೌದು. ನಾವು ಪರಮಾತ್ಮನನ್ನೇ ನಾವು ಎಲ್ಲಿ ಯಥಾರ್ಥವಾಗಿ ತಿಳ್ಕೊಳ್ಬೇಕಾಗೈತಿ ಇವಾಗಲಿ. ಹ್ಮ್ ಅಂದ್ರೆ ವೇದಾಂತದ ಜ್ಞಾನಗಳು, ಅದಕ್ಕೆ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಹ್ಮ್ ಶ್ರುತಿ ಹೇಳ್ಕೊಂಬರ್ತದಲ್ರಿ. ಹೌದು ಹೌದು. ನಮಗ ವೇದಾಂತ ವಾಕ್ಯಗಳು ಅಂತ ಏನದಾವಲ್ರಿ, ಹ್ಮ್ ಅವು ನಮಗೆ ಪರಬ್ರಹ್ಮದ ಯಥಾರ್ಥ ಜ್ಞಾನವನ್ನೇ ಮಾಡಿಕೊಡ್ತಾ ಇದ್ದವ್ರು. ಹೌದು. ಅದಕ್ಕೆ ನಾವು ವೇದಾಂತ ಜ್ಞಾನದಿಂದ ತಿಳಿದು ಬರತಕ್ಕಂಥ ವಸ್ತು ಯಾವುದು ಅಂತಂದ್ರೆ ಬ್ರಹ್ಮ ಅಂತ. ಹ್ಮ್ ಅಲ್ಲಿ ಅದಕ್ಕೆ ಆ ವಿಷಯವೇ ಅಲ್ಲಿ ಆಗಿರ್ಬೇಕಂದ್ರೆ ಅದಕ್ಕೆ ಹೇಳ್ತಾರೆ ಅಲ್ಲಿ ವಿಷಯವಾಗಿರ್ತಕ್ಕಂಥ ಅಲ್ಲಿ ಈ ಕ್ಷಣಕ್ಕೆ ಕರ್ಮ ಅಂತ ಹೇಳೈತಿ ಅಂತ. ಹೌದು. ಸಮ್ಯಕ್ ಜ್ಞಾನಕ್ಕ ಹ್ಮ್ ವಿಷಯನಾಗಿರ್ತಕ್ಕಂಥ ಪರಮಾತ್ಮನನ್ನೇ ಇಲ್ಲಿ ಹ್ಮ್ ಈ ಕ್ಷಣಕ್ಕೆ ಕರ್ಮ ಅಂತ ಹೇಳೈತಿ ಅಂತ ಇದು ನಿಶ್ಚಯ ಆಕೈತಿ ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ ಇಲ್ಲಿ. ಹೌದು. ಈಕ್ಷತೆಸ್ತು ತಥಾ ಭೂತಮೇವ ವಸ್ತು ಲೋಕೆ ಕರ್ಮ ದ್ರಷ್ಟವ್ಯಂ ಇತ್ಯತಃ ಪರಮಾತ್ಮ ಏವ ಅಯಂ ಸಮ್ಯಕ್ ದರ್ಶನ ಭೂತಃ ಹ್ಮ್ ಈಕ್ಷತಿ ಕರ್ಮತ್ವೇನ ಉಪದಿಷ್ಟ ಇತಿ ಗಮ್ಯತೆ. ಹ್ಮ್ ಅದಕ್ಕಿಲ್ಲಿ ಸಮ್ಯಕ್ ಜ್ಞಾನಕ್ಕೆ ವಿಷಯಭೂತನಾಗಿರ್ತಕ್ಕಂಥ ಪರಮಾತ್ಮನೇ ಹ್ಮ್ ಇಲ್ಲಿ ಈಕ್ಷತಿ ಕರ್ಮಕ್ಕೆ ವಿಷಯನಾಗಿದ್ದಾನೆ ಅಂಥೇಳಿ ಈ ರೀತಿಯಾಗಿ ಉಪದೇಶ ಮಾಡಿದ್ದು ನಮಗೆ ಕಂಡು ಬರ್ತದ ಅಂತ. ಹೌದು. ಈ ಕ್ಷಣಕ್ಕೆ ಕರ್ಮ ಯಾರು ಅಂತಂದ್ರೆ ಪರಮಾತ್ಮ ಅಂತ. ಹ್ಮ್ ನಾವು ದರ್ಶನ ಮಾಡ್ಬೇಕಾಗಿದ್ದು ಪರಮಾತ್ಮನ್ನೇ ಅಲ್ರಿ ಇವಾಗ. ಹೌದು. ನಾವು ಪರಮಾತ್ಮನ್ನೇ ದರ್ಶನ ಮಾಡ್ಬೇಕಾಗಿತ್ತು, ಅವನನ್ನೇ ಅವನ ಜ್ಞಾನ ಮಾಡ್ಕೋಬೇಕಾಗೈತಿ. ಯಾಕಂದ್ರೆ ಅವನ ಜ್ಞಾನದಲ್ಲೇ ನಮಗೆ ಮೋಕ್ಷ ಆಗುವುದು. ಹ್ಮ್ ಬ್ರಹ್ಮನನ್ನ ನಾವು ಅರ್ಥ ಆಗಲೇ ನಮಗೆ ಮೋಕ್ಷ ಆಗ್ತೈತಲ್ರಿ. ಹೌದು. ಆದ್ದರಿಂದ ಇಲ್ಲಿ ಪರ ಮತ್ತು ಅಪರ ಅಂತ ಏನು ಬಂದದಲ್ರಿ, ಹ್ಮ್ ಕರೆಕ್ಟ್. ಅದನ್ನ ಅವಿಧ್ಯಾನ ಮಾಡಬೇಕು ಅಂತ ಹೇಳಿದ್ದು ಅಂತ ನಮಗೆ ಇಲ್ಲಿ ಗುರ್ತಾಕೈತಿ ಅಂತ ಹೇಳ್ತಾ ಇದ್ದಾರೆ ಅವರು. ಇಲ್ಲಿ ಪರ ಮತ್ತು ಪರಪುರುಷ ಅಂತ ಬಂತಲ್ರಿ. ಹೌದು. ಪರ ಮತ್ತು ಪುರುಷ ಅಂತ ಇಲ್ಲಿ ಬಂದಾವಲ್ರಿ. ಈ ಶಬ್ದಗಳಿಂದ ನಾವು ಅಭಿಧ್ಯಾನ ಮಾಡಬೇಕಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಇಲ್ಲಿ ಪರಮಾತ್ಮ. ಆ ಪರಮಾತ್ಮನನ್ನೇ ಇಲ್ಲಿ ಪರಪುರುಷ ಅಂತ ಕರ್ಕೊಂಡು ಬಂದಾರ ಅಂತ. ಸ ಏವ ಚ ಇಹ ಪರಪುರುಷ ಶಬ್ದಾಭ್ಯಾಂ ಅಭಿಧ್ಯಾತವ್ಯ. ಇಲ್ಲಿ ಪರ ಪುರುಷ ಅನ್ನುವಂತ ಎರಡು ಶಬ್ದಗಳಿಂದ, ಪರ ಮತ್ತು ಪುರುಷ ಎರಡು ಬಂದವಲ್ರಿ ಇಲ್ಲಿ. ಈ ಎರಡೂ ಶಬ್ದಗಳಿಂದ ಇಲ್ಲಿ ಪರಮಾತ್ಮನನ್ನೇ ಅಭಿಧ್ಯಾನ ಮಾಡಬೇಕು ಅಂತ ಹೇಳಿ ಹಿಂಗ ನಮಗ ಶ್ರುತಿ ಅನ್ನುವಂತಹದ್ದು ನಮಗ ಹೇಳ್ಕೊಂಡು ಬಂದದ ಅಂತ ಈ ಪ್ರತ್ಯಭಿಜ್ಞಾಯತೆ. ಈಗ ನಮಗದನ್ನ ನಾವು ತಿಳ್ಕೊಳ್ಬಹುದು ಅಂತದನ್ನ. ಇಲ್ಲಿ ಒಂದು ಆಕ್ಷೇಪ ಮಾಡ್ತಾ ಇದ್ದಾನ್ರ ಅವನು. ನಾನು ಅಭಿಧ್ಯಾನೆ ಪರಃ ಪುರುಷ ಉಕ್ತಃ ಈ ಕ್ಷಣೇತು ಪರಾತ್ ಪರಃ ಕಥಂ ಇತರತ್ರ ಪ್ರತ್ಯಭಿಜ್ಞಾತ ಇತಿ. ಇಲ್ಲಿ ಅವನ ಆಕ್ಷೇಪ ಏನು ಅಂತಂದ್ರೆ, ನಾನು ಅಭಿಧ್ಯಾನೆ ಪರಃ ಪುರುಷ ಉಕ್ತಃ, ಇಲ್ಲಿ ಅಭಿಧ್ಯಾನವನ್ನ ಮಾಡಬೇಕು ಅಂತೇಳಿ ಅಲ್ಲಿ ಪರಹ ಪುರುಷ ಅಂತೇಳಿ ಎರಡು ಶಬ್ದಗಳನ್ನ ಅಲ್ಲಿ ಹೇಳಿದಾರ. ಅಂದ್ರೆ ಅವೆರಡು ಸಮಾನ ಅದಾವಂತ ಇಲ್ಲಿ. ಪರ ಮತ್ತು ಪುರುಷ ಅನ್ನುವಂತ ಎರಡು ಶಬ್ದಗಳದಾವಲ್ಲ, ಅವು ಎರಡು ಕಡೆಗೆ ಸಮಾನವಾಗಿದಾವಂತ. ಪರಹ ಪುರುಷ ಉಕ್ತಃ ಈ ಕ್ಷಣೇತು ಪರಾತ್ಪರಃ, ಅಲ್ಲಿ ಈ ಕ್ಷಣ ಅಂತ ಹೇಳೈತಲ್ಲ ಅಲ್ಲಿ, ಅಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ಅಲ್ಲಿ ಪರಾತ್ಪರ ಪುರುಷನನ್ನ ಹೇಳಿದಾರ. ಅಲ್ಲಿ ಅಭಿಧ್ಯಾನದಲ್ಲಿ ಪರಪುರುಷನನ್ನ ಹೇಳಿದಾರ, ಆದ್ರೆ ಈ ಕ್ಷಣದಲ್ಲಿ ಏನ್ ಹೇಳಿದಾರ, ಪರಾತ್ಪರ ಪುರುಷ ಅಂತ. ಪರಾತ್ಪರ ಅಂದ್ರೆ ಅವನಕ್ಕಿಂತಲೂ ಶ್ರೇಷ್ಠ ಅಂತ. ನಾವು ಈ ಕ್ಷಣದೊಳಗ ಪರಾತ್ಪರ ಪುರುಷನನ್ನ ಹೇಳಿದಾರ, ಅಭಿಧ್ಯಾನದಲ್ಲಿ ಪರಪುರುಷನನ್ನ ಹೇಳಿದಾರ. ಈ ಕ್ಷಣೇತು ಪರಾತ್ಪರಃ ಕಥಂ ಇತರತ್ರ ಅಭಿಜ್ಞಾಯತ ಇತಿ. ಮತ್ ಹಿಂಗಿದ್ದಾಗ ಈ ರೀತಿಯಾಗಿ ಇರ್ತಾ ಇರ್ಬೇಕಾದ್ರೆ ಒಂದ್ ಕಡೆಯಲ್ಲಿ ಹೇಳ್ತಕ್ಕಂತ ಪರಮಾತ್ಮನನ್ನೇ ಇನ್ನೊಂದು ಕಡೆಯಲ್ಲಿ ಕೂಡ ಅಭಿಧ್ಯಾನ ಮಾಡ್ಬೇಕು ಅಂತ ಹೇಳಿದೆ ಅಂತ ನೀವು ಹೇಳ್ತಿರಲ್ಲ, ಅದನ್ನ ಹೆಂಗ್ ನಾವು ಗುರುತಿಸ್ಬೇಕು ಅಂತ ಇಲ್ಲಿ ಅವನ ಆಕ್ಷೇಪ. ಅಂದ್ರೆ ಇಲ್ಲಿ ಮೊದಲು ನಾವು ಧ್ಯೇಯವಾಗಿರ್ತಕ್ಕಂಥದ್ದು ಯಾವುದು, ಪರಪುರುಷ ಅಂತ.
ಹೌದು ಹೌದು ನಾವು ಅವನನ್ನೇ ಧ್ಯಾನ ಮಾಡಬೇಕಾಗೈತಿ ಇವಾಗ, ಪರಪುರುಷನನ್ನ. ಹ್ಮ್ ಇಲ್ಲಿ ಕಾಣುವಂತ ಪುರುಷ ಯಾರು ಅಂತಂದ್ರೆ ಹ್ಮ್ ಅವನು ಪರಮಾತ್ಮ ಅಂದ್ಕೊಳ್ರಿ ನೀವು. ಹೌದು ಹೌದು ಯಾಕ ಆ ಪರಪುರುಷನಿಗಿಂತಲೂ ಪರ ಅಂತ, ಹ್ಮ್ ಅವನಕ್ಕಿಂತಲೂ ಶ್ರೇಷ್ಠನಾದವನು. ಹ್ಮ್ ಈಗ ಪರಪುರುಷ ಮತ್ತು ಪರಾತ್ಪರ ಪುರುಷ ಅಂತ. ಹ್ಮ್ ಇಲ್ಲಿ ಪರಪುರುಷ ಅಂದ್ರೆ ಯಾರು? ಹಿರಣ್ಯ ಗರ್ಭ. ಹೌದು ಪರಾತ್ಪರ ಪುರುಷ ಅಂದ್ರೇನು? ಪರಮಾತ್ಮ ಅಂತ. ಹ್ಮ್ ಮೊದಲು ಅಪರಬ್ರಹ್ಮವನ್ನ ಹೇಳಿ ಆಮೇಲೆ ಪರಬ್ರಹ್ಮವನ್ನ ಹೇಳೈತಿ ಅಂತ ನಾವು ಹಿಂಗೆ ತಿಳ್ಕೊಬಹುದಲ್ಲ ಅಂತ ಅವನ ಆಕ್ಷೇಪ ಇವಾಗ್ರಿ. ಹ್ಮ್ ಕರೆಕ್ಟ್ ಕರೆಕ್ಟ್ ಅದಕ್ಕೆ ಇಲ್ಲಿ ಅವಿಧ್ಯಾನಕ್ಕೆ ವಿಷಯನಾಗಿರ್ತಕ್ಕಂಥವನು ಪರಪುರುಷ ಅಂದ್ರೆ ಯಾರು? ಹಿರಣ್ಯ ಗರ್ಭ. ಹ್ಮ್ ಮತ್ತೆ ಇಲ್ಲಿ ಈಕ್ಷಣ ಮಾಡುವಂತಹದ್ದು, ನಾವು ದರ್ಶಿಸಬೇಕಾದದ್ದು ಯಾವುದು? ಪರಾತ್ಪರವಾಗಿರ್ತಕ್ಕಂಥ ಪರಮಾತ್ಮನನ್ನ. ಹ್ಮ್ ಆದ್ರಿಂದ ಇಲ್ಲಿ ನಾವು ಏನಂತ ತಿಳ್ಕೊಬೇಕಂದ್ರೆ ಒಂದು ಕಡೆಯಲ್ಲಿ ಏನ್ ಹೇಳಿದ್ದಾರೆ? ಪರಮಾತ್ಮನನ್ನ ಹೇಳಿದಾರ. ಹ್ಮ್ ಇನ್ನೊಂದು ಕಡೆಯಲ್ಲಿ ಅವಿಧ್ಯಾನ ಮಾಡಬೇಕಾಗಿರುವಂತಹದ್ದು ಹ್ಮ್ ಅದು ಅಲ್ಲಿಯೂ ಕೂಡ ನೀವು ಪರಮಾತ್ಮ ಅಂತ ಹೆಂಗ್ ಹೇಳ್ತೀರಿ ನೀವು? ಹ್ಮ್ ಮೊದಲು ಹಿರಣ್ಯ ಗರ್ಭನನ್ನ ಅವಿಧ್ಯಾನ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಹೇಳ್ರಿ. ಹೌದು ಹೌದು ಅವಿಧ್ಯಾನ ಮಾಡ್ತಕ್ಕಂಥದ್ದು ಯಾವುದು? ಹ್ಮ್ ಅಪರಬ್ರಹ್ಮ. ಹ್ಮ್ ಅಲ್ಲಿ ಈಕ್ಷಣ ಮಾಡ್ತಕ್ಕಂಥದ್ದು ಯಾವುದು? ದರ್ಶನ ಮಾಡ್ತಕ್ಕಂಥದ್ದು ಯಾವುದು? ಹ್ಮ್ ಪರಬ್ರಹ್ಮ. ಹ್ಮ್ ಮತ್ತೆ ಅಲ್ಲಿ ಎರಡು ಹೇಳಿದಾರಲ್ಲ ಅಂಥೇಳಿ ಹ್ಮ್ ಅವನ ಆಕ್ಷೇಪ ಏನಪ್ಪಾ ಅಂತಂದ್ರ, ಹ್ಮ್ ಇಲ್ಲಿ ನಾವು ಅಭಿಧ್ಯಾನ ಮಾಡಬೇಕಾಗಿರ್ತಕ್ಕಂಥ ಪುರುಷ ಯಾರು ಅಂತಂದ್ರೆ ಹಿರಣ್ಯ ಗರ್ಭ ಅಂತ ಇಟ್ಕೊಳ್ರಿ. ಹ್ಮ್ ಮತ್ತು ಇಲ್ಲಿ ಪರಾತ್ಪರ ಅಂತ ಹೇಳಿರುವುದರಿಂದ ಆ ಹಿರಣ್ಯ ಗರ್ಭನಿಗಿಂತಲೂ ಬೇರೆಯಾಗಿರ್ತಕ್ಕಂಥ ಯಾವ ಪುರುಷ ಪರಮಾತ್ಮ ಇದಾನಲ್ಲ, ಹ್ಮ್ ಅವನು ಈ ಕ್ಷಣಕ್ಕೆ ವಿಷಯನಾಗಿದ್ದಾನೆ ಅಂತ. ಅದ ಈ ಕ್ಷಣೇತು ಪರಾತ್ಪರ ಕಥಂ ಇತರತ್ರ ಪ್ರತ್ಯಭಿಜ್ಞಾಯತ ಇತಿ ಉಚ್ಯತೆ. ಹ್ಮ್ ಅಂದ್ರೆ ಇಲ್ಲಿ ಒಂದು ಕಡೆಯಲ್ಲಿ ಹೇಳಿರ್ತಕ್ಕಂಥ ಯಾವ ಪರಮಾತ್ಮನನ್ನೇ ಇನ್ನೊಂದು ಕಡೆಯಲ್ಲಿ ಕೂಡ ಅಭಿಧ್ಯಾನ ಮಾಡಬೇಕು ಅಂತ ಹೇಳಿ ಹ್ಮ್ ಹೇಳಿದ್ದಾರೆ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕು ಅಂತಂದ್ರೆ ಹ್ಮ್ ಅತ್ರ ಉಚ್ಯತೆ. ಹ್ಮ್ ಈ ರೀತಿಯಾಗಿ ಅವನು ಆಕ್ಷೇಪ ಮಾಡಿದರೆ ಹ್ಮ್ ಅದಕ್ಕೆ ಪರಿಹಾರವನ್ನ ಹೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಪರಹ ಪುರುಷ ಶಬ್ದೌ ತಾವತ್ ಉಭಯತ್ರ ಸಾಧಾರಣವು. ಹ್ಮ್ ಇಲ್ಲಿ ಪರ ಮತ್ತು ಪುರುಷ ಅನ್ನುವಂತ ಎರಡು ಶಬ್ದಗಳು ಬಂದಾವಲ್ಲ, ಹೌದು ಇವು ಎರಡೂ ಕಡೆಯಲ್ಲಿ ಸಮಾನವಾಗಿದ್ದಾವೆ ಅಂತ. ಹ್ಮ್ ಹ್ಮ್ ನಚ ಹ್ಮ್ ಅತ್ರ ಜೀವಘನ ಶಬ್ದೇನ ಹ್ಮ್ ಪ್ರಕೃತಃ ಅಭಿಧ್ಯಾತವ್ಯ ಪರಪುರುಷ ಹ್ಮ್ ಪರಾಮೃಶ್ಯತೆ. ಹ್ಮ್ ಇಲ್ಲಿ ಜೀವಘನ ಅನ್ನುವಂತ ಒಂದು ಶಬ್ದ ಬಂದದ. ಹೌದು ಅದರಿಂದ ಇಲ್ಲಿ ಪ್ರಕೃತನಾಗಿರ್ತಕ್ಕಂಥ ಅವಿಧ್ಯಾನ ಮಾಡ್ತಕ್ಕಂಥ ಹ್ಮ್ ಪರಪುರುಷನನ್ನ ಇಲ್ಲಿ ಪರಾಮರ್ಶೆ ಮಾಡಿರುವುದಿಲ್ಲ ಅಂತ ಹೇಳ್ತಾರ ಅವರು. ಹ್ಮ್ ನಚ ಅತ್ರ ಜೀವಗನ ಶಬ್ದೇನ ಪ್ರಕೃತಃ ಅಭಿಧ್ಯಾತವ್ಯ ಹ್ಮ್ ಪರಪುರುಷ ಪರಾಮೃಶ್ಯತೆ ಅಂತ. ಹ್ಮ್ ಇಲ್ಲಿ ಅವಿಧ್ಯಾನ ಮಾಡಲಿಕ್ಕೆ ಪ್ರಕೃತವಾಗಿ ಹ್ಮ್ ನಾವು ಅವಿಧ್ಯಾನ ಮಾಡ್ತಕ್ಕಂಥ ಪರಪುರುಷನನ್ನ ಹ್ಮ್ ಇಲ್ಲಿ ಅದನ್ನೇ ಪರಾಮರ್ಶೆ ಮಾಡಿದ್ದಾರೆ ಅನ್ನುವಂತಹದ್ದಿಲ್ಲ ಅಂತ. ಹ್ಮ್ ಕರೆಕ್ಟ್ ಯಾಕೆ ಅಂತಂದ್ರೆ ಹ್ಮ್ ಏನ ತಸ್ಮಾತ್ ಪರಾತ್ ಪರೋ ಅಯಂ ಈಕ್ಷಿತವ್ಯ ಪುರುಷ ಅನ್ಯ ಸ್ಯಾತ್. ಯಾಕಂದ್ರೆ ಆ ಪರನಿಗಿಂತಲೂ ಪರನಾಗಿರ್ತಕ್ಕಂಥ ಹ್ಮ್ ಆ ಈಕ್ಷಿತವ್ಯನಾಗಿರ್ತಕ್ಕಂಥ ಪುರುಷ ಅನ್ನುವಂತಹದ್ದು ಹ್ಮ್ ಇವರು ಬೇರೆ ಅಂತ ಆಗ್ತಾ ಇತ್ತು. ಹ್ಮ್ ಒಂದ್ ವೇಳೆ ಆ ರೀತಿ ಹೇಳಿದ್ರ ಹೌದು ಹೌದು ಇಲ್ಲಿ ಒಂದು ಇಬ್ರನ್ನ ಹೇಳ್ದಂಗ ಆಕ್ಕಿತ್ತಲ್ಲಿ. ಹ್ಮ್ ಕರೆಕ್ಟ್ ಅಲ್ಲಿ ಜೀವಘನ ಶಬ್ದದಿಂದ ಹ್ಮ್ ಅಭಿಧ್ಯಾನ ಮಾಡ್ತಕ್ಕಂಥ ಯಾವ ಪರಪುರುಷ ಇದಾನಲ್ಲ ಅಲ್ಲಿ, ಹ್ಮ್ ಅವನನ್ನೇ ಇಲ್ಲಿ ಪರಾಮರ್ಶೆ ಮಾಡಿ ಹೇಳಿದ್ದಾರೆ ಅಂತ ಹೇಳಿ ಹಾಗೇನಿಲ್ಲ. ಹ್ಮ್ ಯಾಕೆಂದ್ರೆ ಪರನಿಗಿಂತಲೂ ಪರನಾಗಿರ್ತಕ್ಕಂಥ ಯಾವ ಈಕ್ಷಿತವ್ಯನಾಗಿರ್ತಕ್ಕಂಥ ಪುರುಷ ಅನ್ನುವಂಥವನಲ್ಲಿ ಹ್ಮ್ ಬೇರೆ ಅಲ್ಲವೇ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಹ್ಮ್ ಕಸ್ತರಿ ಜೀವಗನ ಐತಿ. ಹ್ಮ್ ಹಾಗಾದ್ರೆ ಜೀವಗನ ಅಂತಂತಿರಲ್ಲ, ಹ್ಮ್ ಅವನು ಯಾರು ಹ್ಮ್ ಅಂತಂದ್ರೆ ಹ್ಮ್ ಹೇಳ್ತೇವೆ ಉಚ್ಯತೆ ಅಂತ ಹೇಳ್ತಾ ಇದ್ದೀವಿ ಅಂತ. ಹ್ಮ್ ಘನೋ ಮೂರ್ತಿ. ಹ್ಮ್ ಘನ ಅಂತಂದ್ರೆ ಮೂರ್ತಿ ಅಂತ. ಹ್ಮ್ ಇಲ್ಲಿ ಜೀವನೆಂಬ ಘನವೇ ಜೀವಘನ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಜೀವಲಕ್ಷಣ ಘನ ಜೀವಘನ ಅಂತ. ಹ್ಮ್ ಜೀವಲಕ್ಷಣ ಉಳ್ಳವನು ಇಲ್ಲಿ ಜೀವಘನ ಅಂತ ಹೇಳ್ತಾ ಇದ್ದಾರೆ ಅವರು. ಹೌದು
ಸೈಂಧವ ಕಿಲ್ಯವತ್ ಹ್ಮ್ ಯಹ ಪರಮಾತ್ಮನೋ ಜೀವರೂಪಃ ಕಿಲ್ಯಭಾವ ಉಪಾಧಿಕೃತಃ ಪರಶ್ಚ ವಿಷೇಂದ್ರಿಯೇಭ್ಯಃ ಸೋ ಅತ್ರ ಜೀವಘನ ಇತಿ. ಹ್ಮ್ ಈಗ ಒಂದು ಉಪ್ಪಿನ ಹರಳು ಇರ್ತದ್ರಿ ಅದು. ಹೌದು ಆ ಉಪ್ಪಿನ ಹರಳು ಯಾವ ರೀತಿಯಾಗಿ ಅದು ಯಾಕಡೆ ನೋಡ್ಕಡಿದ್ರು ಉಪ್ಪ ಇರ್ತೈತಲ್ರಿ ಅದು. ಹೌದು ಹೌದು ಹಂಗ ಇಲ್ಲಿ ಪರಮಾತ್ಮನೇ ಜೀವರೂಪದಿಂದ ಹ್ಮ್ ಅಲ್ಲಿ ಪರಿಚ್ಛಿನ್ನನಾಗಿ ಹ್ಮ್ ಅಲ್ಲಿ ಯಾಕಂದ್ರೆ ಅನೇನ ಜೀವನಾತ್ಮ ರೂಪ ನಾಮರೂಪ ವ್ಯಾಕರಣವಾಣಿ ಶ್ರುತಿ ಐತಲ್ರಿ ಇವಾಗ. ಹೌದು 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 ಈ ಶರೀರವನ್ನು ಸೃಷ್ಟಿ ಮಾಡಿ ಹ್ಮ್ ಜೀವರೂಪದಿಂದ ಪ್ರವೇಶನಾಗಿರ್ತಕ್ಕಂಥವನು ಯಾರು ಅಂತಂದ್ರೆ ಪರಮಾತ್ಮ ಪರಮಾತ್ಮನೇ ಅಂತ. ಹ್ಮ್ ಅಲ್ಲಿ ಯಾವ ಸೈಂಧವ ಕಿಲ್ಯವತಯ ಪರಮಾತ್ಮನಃ ಜೀವರೂಪ ಕಿಲ್ಯಭಾವ ಹ್ಮ್ ಉಪಾಧಿಕೃತ ಅಂತ ಉಪಾಧಿ ಮೂಲಕವಾಗಿಯೇ ಹ್ಮ್ ಇಲ್ಲಿ ಪರಮಾತ್ಮನೇ ಜೀವರೂಪದಿಂದ ಅದಾನ ಅಂತ. ಕರೆಕ್ಟ್ ಮತ್ತು ವಿಷಯೇಂದ್ರಿಯೇಭ್ಯ ಹ್ಮ್ ಅವನು ವಿಷಯೇಂದ್ರಿಯಗಳಿಗಿಂತಲೂ ಹ್ಮ್ ಯಾಕಂದ್ರೆ ವಿಷಯಗಳು ಇವೆಲ್ಲ ಪರಿಚ್ಛಿನ್ನದವಲ್ರಿ ಇವೆಲ್ಲ. ಹೌದು ಹೌದು ಅದಕ್ಕೆ ಅಲ್ಲಿ ಶ್ರುತಿ ಅನ್ನುವಂಥದ್ದಲ್ಲಿ ಏನ್ ಹೇಳ್ಕೊಂಡು ಬಂದದ ಅಂತಂದ್ರೆ ಹ್ಮ್ ಆ ಉಪ್ಪಿನ ಹರಳಂತೆ ಇಲ್ಲಿ ಪರಮಾತ್ಮನಿಗೇನೆ ಜೀವರೂಪವಾಗಿರ್ತಕ್ಕಂಥ ಒಂದು ಪರಿಚ್ಛಿನ್ನ ಭಾವ ಅನ್ನುವಂಥದ್ದನ್ನ ಹ್ಮ್ ಅದು ಹೇಳಿದ್ದೆ ಅದರಿಂದ ಅಂದ್ರೆ ಉಪಾದಿಯಿಂದ ಆಗೈತಿ ಅಂತ. ಹ್ಮ್ ಯಾಕೆಂದ್ರೆ ಆ ವಿಷಯ ಮತ್ತು ಇಂದ್ರಿಯಗಿಂತಲೂ ಅಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥವನು ಹ್ಮ್ ಅವನೇ ಇಲ್ಲಿ ಪರಮಾತ್ಮ ಅಂತ. ಹೌದು ಹೌದು ವಿಷಯೇಂದ್ರಿಯಭ್ಯ ಪರಶ್ಚ ಅಂತ ಹೇಳಿದ್ರು ಅವರು. ಹ್ಮ್ ವಿಷಯೇಂದ್ರಿಯಗಿಂತಲೂ ಪರನಾಗಿರ್ತಕ್ಕಂಥವನು. ಹ್ಮ್ ಸೋ ಅತ್ರ ಜೀವಗಣ ಇತಿ, ಹ್ಮ್ ಅವನನ್ನೇ ಇಲ್ಲಿ ಜೀವಗಣ ಅಂತ ಹೇಳಿ ಹ್ಮ್ ಕರ್ಕೊಂಡು ಬಂದಿದ್ದಾರೆ. ಹ್ಮ್ ಅಪರಹ ಆಹ, ಹ್ಮ್ ಇಲ್ಲಿ ಮತ್ತೊಬ್ರು ಏನ್ ಹೇಳ್ತಾರೆ ಅಂತಂದ್ರೆ ಮತ್ತೊಬ್ಬ ವ್ಯಾಖ್ಯಾನಕಾರರು ಹ್ಮ್ ಇದಕ್ಕೇನ್ ಅರ್ಥ ಮಾಡ್ತಾರ ಅಂತಂದ್ರೆ ಹ್ಮ್ ಸ ಸಾಮಭಿರ್ ಉನ್ನೀಯತೆ ಬ್ರಹ್ಮಲೋಕಂ, ಹ್ಮ್ ಅವನು ಸಾಮಗಳಿಂದ ಬ್ರಹ್ಮಲೋಕಕ್ಕ ಒಯ್ಯಲ್ಪಡ್ತಾ ಇದ್ದಾನೆ ಅಂತ ಹೇಳಿ ಹಿಂದೆ ಶ್ರುತಿ ಅನ್ನುವಂತಹದ್ದು ಬಂದದಲ್ರಿ. ಹ್ಮ್ ಕರೆಕ್ಟ್ ಇತ್ಯತೀತ ಅನಂತರ ವಾಕ್ಯ ನಿರ್ದಿಷ್ಟ. ಹ್ಮ್ ಈ ವಾಕ್ಯ ಅನ್ನುವಂತಹದ್ದು ಇದರ ನಂತರ ಅದ್ರ ಹಿಂದಿನ ಒಂದು ಅನಂತರ ವಾಕ್ಯದಲ್ಲಿ ತಿಳಿಸಿರತಕ್ಕಂತ ಹ್ಮ್ ಆ ಬ್ರಹ್ಮಲೋಕ ಅನ್ನುವಂತಹದ್ದು ಹ್ಮ್ ಅದು ಬೇರೆ ಲೋಕಗಳಿಗಿಂತಲೂ ಶ್ರೇಷ್ಠ ಅಂತದು. ಹ್ಮ್ ಪರಶ್ಚ ಲೋಕಾಂತರೇಭ್ಯ ಸೋತ್ರ ಜೀವಗಣ ಇತ್ಯುಚ್ಯತೆ. ಹ್ಮ್ ಅಂದ್ರೆ ಬೇರೆ ವ್ಯಾಖ್ಯಾನಕಾರ ಏನ್ ಅರ್ಥ ಮಾಡ್ತಾರಂತಂದ್ರೆ ಹ್ಮ್ ಅವನು ಸಾಮಗಳಿಂದ ಬ್ರಹ್ಮಲೋಕಕ್ಕೆ ಒಯ್ಯಲ್ಪಡ್ತಾ ಇದ್ದಾನೆ ಅಂತ ಹೇಳಿ ಹ್ಮ್ ಇತ್ತಿ ಅತೀತ ಅನಂತರ ವಾಕ್ಯ ನಿರ್ದಿಷ್ಟ ಯೋ ಬ್ರಹ್ಮಲೋಕ ಹ್ಮ್ ಪರಶ್ಚ ಲೋಕಾಂತರೇಭ್ಯ ಸೋತ್ರ ಜೀವಗಣ ಇತ್ಯುಚ್ಯತೆ. ಹ್ಮ್ ಅಂದ್ರೆ ಅವ್ರ ಅಭಿಪ್ರಾಯದೊಳಗೆ ಏನದ ಅಂತಂದ್ರೆ ಹ್ಮ್ ಹಿಂದಿನ ಒಂದು ವಾಕ್ಯದಲ್ಲಿ ತಿಳಿಸಿರ್ತಕ್ಕಂತ ಬ್ರಹ್ಮ ಅನ್ನುವಂಥದ್ದು ಈ ಬ್ಯಾರೆ ಲೋಕಗಳಿಗಿಂತಲೂ ಅದು ಶ್ರೇಷ್ಠ ಇದೆ ಅಂತ ಹಿಂಗ ಅರ್ಥ ಮಾಡ್ಬೇಕಂತಾರ. ಹೌದು ಅದನ್ನ ಇಲ್ಲಿ ಜೀವಗಣ ಅಂತ ಕರೆದಿದೆ ಅಂತೇಳಿ ಹ್ಮ್ ಅವ್ರ ಅಭಿಪ್ರಾಯ ಇಲ್ಲಿ. ಹ್ಮ್ ಪರಶ್ಚ ಲೋಕಾಂತರೇಭ್ಯ ಸೋತ್ರ ಜೀವಗಣ ಇತ್ಯುಚ್ಯತೆ. ಹ್ಮ್ ಜೀವಾನಾಂ ಸರ್ವೇಷಾಂ ಕರಣ ಪರಿವೃತಾನಾಂ ಸರ್ವಕರ್ಣಾತ್ಮನಿ ಹಿರಣ್ಯಗರ್ಭೆ ಬ್ರಹ್ಮಲೋಕ ನಿವಾಸಿನಿ ಸಂಗಾತೋಪಪತ್ತೇಃ ಭವತಿ ಬ್ರಹ್ಮಲೋಕಃ ಜೀವಗಣಃ. ಹ್ಮ್ ಜೀವಾನಾಂ ಹಿ ಸರ್ವೇಷಾಂ, ಹ್ಮ್ ಸರ್ವೇಷಾಂ ಹಿ ಜೀವಾನಾಂ ಅಂತ ಅದ ಇಲ್ಲಿ ಎಲ್ಲಾ ಜೀವರುಗಳು ಅಂತ. ಹ್ಮ್ ಕರ್ಣ ಪರಿವೃತಾನಾಂ, ಹ್ಮ್ ಈ ಕರ್ಣಗಳು ಅಂತಂದ್ರೆ ಈ ಎಲ್ಲ ಸರ್ವೇಂದ್ರಿಯಗಳಂತದಾವಲ್ರಿ ಇವು. ಹೌದು ಈ ಕರ್ಣಗಳಿಂದ ಸುತ್ತಲ್ಪಟ್ಟಿರ್ತಕ್ಕಂತ ಹ್ಮ್ ಈ ಎಲ್ಲ ಜೀವರುಗಳು ಅಂತ. ಹ್ಮ್ ಸರ್ವ ಕರ್ಣಾತ್ಮಕನಾಗಿರ್ತಕ್ಕಂತ ಬ್ರಹ್ಮಲೋಕ ನಿವಾಸಿಯಾಗಿರ್ತಕ್ಕಂತ ಹಿರಣ್ಯ ಗರ್ಭನಲ್ಲಿ ಹ್ಮ್ ಇವು ಒಟ್ಟುಗೂಡಿದ್ದಾರೆ ಅನ್ನುವಂತಹದ್ದು ಹ್ಮ್ ಈ ರೀತಿ ಶ್ರುತಿ ಹೇಳ್ಕೊಂಬಂದದ ಅಂತ ಹೇಳ್ತಾನ ನಾವು. ಹೌದು ಜೀವಾನಾಂ ಹಿ ಸರ್ವೇಷಾಂ ಕರ್ಣ ಪರಿವೃತಾನಾಂ ಸರ್ವಕರ್ಣ ಆತ್ಮನಿ ಹಿರಣ್ಯಗರ್ಭೆ ಬ್ರಹ್ಮಲೋಕ ನಿವಾಸಿನಿ ಸಂಗಾತೋಪತ್ತೇ ಭವತಿ ಬ್ರಹ್ಮಲೋಕೋ ಜೀವಗಣಃ. ಹ್ಮ್ ಇಲ್ಲಿ ಜೀವಘನ ಅಂತಂದ್ರೆ ಇಲ್ಲಿ ಬ್ರಹ್ಮಲೋಕವೇ ಅಂತ ಹೇಳ್ತಾನ ಅವನು. ಹೌದು ಯಾಕಂದ್ರೆ ಅಲ್ಲಿ ಕರ್ಣಗಳಿಂದ ಆವೃತವಾಗಿರತಕ್ಕಂತ ಎಲ್ಲ ಜೀವರುಗಳು ಹ್ಮ್ ಆ ಹಿರಣ್ಯ ಗರ್ಭದಲ್ಲಿನೇ ಹ್ಮ್ ಏನಾಗಿದಾರ ಬಂದು ಸೇರಿದಾರಂತ ಅವ್ರು ಎಲ್ಲ ಒಟ್ಟುಗೂಡಿದಾರಂತ. ಹ್ಮ್ ಇದು ಸರಿ ಆಗ್ತೈತೆ ಅಂತ ಹೇಳ್ತಾ ಇದ್ದ ನಾವು. ಹೌದು ಹೌದು ಅದಕ್ಕೆ ಟಿಪ್ಪಣಿಯಲ್ಲಿ ಬರದಾರ ನೋಡಿ ಇಲ್ಲಿ. ಹ್ಮ್ ಹಿರಣ್ಯ ಗರ್ಭ
ಹ್ಮ್ ಇವನು ಸಮಷ್ಟಿಕರಣಾತ್ಮ ಅಂತ. ಹ್ಮ್ ಇವರು ಜೀವರು ವ್ಯಷ್ಟಿಕರಣಾತ್ಮರು ಅಂತ. ಹೌದು ಯಾಕಂದ್ರೆ ಹಿರಣ್ಯ ಗರ್ಭ ಅಂದ್ರೆ ಎಲ್ಲಾ ಜೀವರಾಶಿಗಳ ಅಂತರಾತ್ಮನಲ್ರಿ ಅವನು. ಹ್ಮ್ ಹೀಗಾಗಿ ಅವನು ಸರ್ವ ಕರ್ಣಗಳಿಗೆ, ಅವನು ಸಮಷ್ಟಿಕರಣಗಳಿಗೆ ಹಿರಣ್ಯ ಗರ್ಭ ಅದನ. ಜೀವರು ವ್ಯಷ್ಟಿಕರಣಾತ್ಮರು. ಇಲ್ಲಿ ಹೌದು ಕಿರಣಗಳೆಲ್ಲ ಹೆಂಗ ಸೂರ್ಯನಲ್ಲಿ ಹೋಗಿ ಅಡಗ್ತಾ ಇದ್ದಾವೆಯೋ ಹ್ಮ್ ಹಂಗ ಜೀವರು ಹಿರಣ್ಯ ಗರ್ಭನಲ್ಲಿ ಅಡಕಾಗಿರ್ತಾರಂತೆಲ್ಲ. ಹ್ಮ್ ಆ ಹಿರಣ್ಯ ಗರ್ಭನ ಲೋಕವಾದ್ರಿಂದ ಇದಕ್ಕೆ ಬ್ರಹ್ಮಲೋಕ ಅಂತ ಕರೀತಾರ. ಹೌದು ಇದನ್ನೇ ಜೀವಘನ ಅಂತೇಳಿ ಗೌಣ ವೃತ್ತಿಯಿಂದ ಇಲ್ಲಿ ಕರೆದಿದ್ದಾರೆ ಅಂತ. ಹ್ಮ್ ಆ ಇಷ್ಟು ವಿಚಾರವನ್ನು ಇಲ್ಲಿ ಹೇಳ್ಕೊಂಡ್ ಬಂದ್ರಿ. ಇಲ್ಲಿ ಹೌದು ಹೌದು ಅಂತೂ ಇಲ್ಲಿ ಹಿರಣ್ಯ ಗರ್ಭನ ಲೋಕವನ್ನೇ ಬ್ರಹ್ಮಲೋಕ, ಅದೇ ಜೀವಘನ ಅಂತ ಹ್ಮ್ ಹೇಳಿದ್ದಾರೆ ಅಂತ ಮತ್ತೊಬ್ಬ ವ್ಯಾಖ್ಯಾನಕಾರ ಹೇಳ್ತಾ ಇದ್ದಾರೆ. ಹೌದು ಹೌದು ಇಲ್ಲಿ ಜೀವಘನವಾಗಿರ್ತಕ್ಕಂಥ ಪರಕ್ಕಿಂತಲೂ ಪರ ಅಂತಂದಾಗ ಹ್ಮ್ ಇಲ್ಲಿ ಇಕ್ಷಣಕ್ಕೆ ಕರ್ಮವಾಗಿರ್ತಕ್ಕಂಥ ಪರಮಾತ್ಮನಿದಾನಲ್ಲ, ಹೌದು ಹೌದು ಅವನೇ ಇಲ್ಲಿ ಅವಿಧ್ಯಾನಕ್ಕ ಹ್ಮ್ ಕರ್ಮವಾಗಿದ್ದಾನೆ ಅಂತ ಹೇಳಿ ಹ್ಮ್ ಇಲ್ಲಿ ಅಷ್ಟು ಅದರ ಒಂದು ತಾತ್ಪರ್ಯವನ್ನು ಹೇಳ್ತಾ ಇದ್ದಾರೆ ಅವರು. ಹೌದು ಅದಕ್ಕಿಲ್ಲಿ ಜೀವಾನಾಂ ಹಿ ಸರ್ವೇಷಾಂ ಕರ್ಣ ಪರಿವೃತಾನಾಂ ಸರ್ವಕರ್ಣಾತ್ಮನಿ ಹಿರಣ್ಯಗರ್ಭೆ ಬ್ರಹ್ಮಲೋಕ ನಿವಾಸಿನಿ ಹ್ಮ್ ಸಂಗಾತೋಪಸ್ಥ್ಯ ಭವತಿ ಬ್ರಹ್ಮಲೋಕೋ ಜೀವಗಣಃ ತಸ್ಮಾತ್ ಪರಃ ಯಃ ಪರಮಾತ್ಮ ಈಕ್ಷಣ ಕರ್ಮಭೂತಃ ಸ ಏವ ಅವಿಧ್ಯಾನೇನ ಕರ್ಮಭೂತ ಇತಿ ಗಮ್ಯತೆ. ಹ್ಮ್ ಆದ್ರಿಂದ ಆ ಹಿರಣ್ಯ ಗರ್ಭನಿಗಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ಯಾವ ಪರಮಾತ್ಮನಿದಾನಲ್ಲ, ಹ್ಮ್ ಅವನೇ ಇಲ್ಲಿ ಈ ಕ್ಷಣ ಕರ್ಮಕ್ಕೆ ವಿಷಯನಾಗಿರ್ತಕ್ಕಂಥವನು ಅಂತ. ಹ್ಮ್ ಅವನನ್ನೇ ಇಲ್ಲಿ ಅವಿಧ್ಯಾನ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ. ಹೌದು ಹೌದು ಈ ಕ್ಷಣಕ್ಕೆ ಕರ್ಮನಾಗಿರ್ತಕ್ಕಂಥ ಪರಮಾತ್ಮದನಲ್ಲ, ಹ್ಮ್ ಅವನನ್ನೇ ಅವಿಧ್ಯಾನ ಮಾಡಬೇಕು ಅಂತ ಹೇಳಿ ಅವನೇ ಇಲ್ಲಿ ಕರ್ಮವಾಗಿರುತ್ತಾನೆ ಅಂತೇಳಿ ಹ್ಮ್ ಇಷ್ಟೊಂದು ನಿಶ್ಚಯ ಅನ್ನುವಂತಹದ್ದನ್ನ ಮಾಡಿದ್ದಾರೆ ಇಲ್ಲಿ. ಹೌದು ಅಂದ್ರೆ ಅಲ್ಲಿ ಈಕ್ಷಣ ವಾಕ್ಯದಲ್ಲಿರ್ತಕ್ಕಂಥ ಪರಾತ್ಪರನೇ ಹ್ಮ್ ಧ್ಯಾನ ವಾಕ್ಯದಲ್ಲಿರ್ತಕ್ಕಂಥ ಪರಪುರುಷನು ಅಂತ ಹೇಳಿ ಹೌದು ನಾವು ಇದನ್ನ ತಿಳ್ಕೊಳ್ಬೇಕು ಅಂತ. ಕರೆಕ್ಟ್ ಕರೆಕ್ಟ್ ಅಲ್ಲಿ ಬೇರೆ ಬೇರೆ ಇಲ್ಲೇ ಇಲ್ಲ ಅಂತ ಹೇಳ್ತಾರೆ ಅವರು. ಹೌದು ಹೌದು ಈಕ್ಷಣ ವಾಕ್ಯದಲ್ಲಿ ಬರುವಂತ ಪರಾತ್ಪರ ಅಂತ ಏನದಾನಲ್ಲ, ಹ್ಮ್ ಇಲ್ಲಿ ಧ್ಯಾನ ಮಾಡಬೇಕು ಅಂತೇಳಿ ಪರಪುರುಷ ಅಂತ ಧ್ಯಾನ ಮಾಡ್ತಕ್ಕಂಥ ಪರಪುರುಷ ಅಂತ ಏನ್ ಹೇಳಿದಾರಲ್ಲ, ಹೌದು ಅವು ಹೌದು ಬೇರೆ ಬೇರೆ ಅಲ್ಲ, ಒಂದೇ ಅಂತ. ಅಲ್ಲಿ ಅಲ್ಲಿ ಹ್ಮ್ ಅಲ್ಲಿ ಪರಮಾತ್ಮನೇ ಅಂತ ನಿಶ್ಚಯ ಆಕೈತಿ ಅಂತ ಕರೆಕ್ಟ್ 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 ಅಂತ ಹೇಳಿ ಇಷ್ಟು ಹೇಳ್ಕೊಂಬಂದಾರ. ಹೌದು ಹೌದು ಇನ್ನು ಮುಂದಿನ ಭಾಷೆಯಲ್ಲಿ ಇನ್ನಷ್ಟು ವಿವರಣೆ ಮಾಡ್ತಾರೆ. ಹೌದು ಅದನ್ನು ಮತ್ತೆ ನೋಡೋಣ ನಾಳೆ ನೋಡ್ಕೊಂಡು. ನಮಸ್ಕಾರ ನಮಸ್ಕಾರ.